ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ಈ ಒಂದು ಬ್ಲೌಸ್ ಯಾವುದು ಅಂತ ನಿಮಗೆ ಗೊತ್ತಿರ್ಬೋದು. ನನ್ನ ವಿಡಿಯೋ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಈ ಒಂದು ಬ್ಲೌಸ್ದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಎರಡೂ ವೀಡಿಯೋ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಫ್ರಂಟು ನನಗೆ ನಾರ್ಮಲ್ 4 ಡಾಟ್ ಬ್ಲೌಸೇ ಕಟ್ಟಿಂಗೇ ಬರುತ್ತೆ. ಈ ಥರ ಬಾರ್ಡ್ರನ್ನ ನಾವಿಲ್ಲಿ ಪ್ಯಾಚ್ ವರ್ಕ್ನ ಕೊಟ್ಟಿರುವಂಥದ್ದು. ಬ್ಯಾಕಿಗೆ ಬಂದರೆ ಪಾಟ್ ನೆಕ್ ಕೊಟ್ಟಿದ್ದೀನಿ. ಸೊ ಈ ಒಂದು ಬ್ಲೌಸ್ದು ಕಟ್ಟಿಂಗ್ದು ಸ್ಟಿಚಿಂಗ್ ವೀಡಿಯೋ ಬೇಕು ಅಂದರೆ ನನ್ನ ಚಾನಲಲ್ಲಿ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಒಂದ್ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ಈ ಒಂದು ಬ್ಲೌಸು ಪರ್ಫೆಕ್ಟಾಗಿ ಅವರಿಗೆ ಫಿಟ್ಟಿಂಗ್ ಅನ್ನೋದು ಬಂದಿದೆ. ಸೊ ಇದೇ ಮೆಷರ್ಮೆಂಟ್ ಬ್ಲೌಸ್ಗೆ 2 ಬ್ಲೌಸನ್ನ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ ಕಸ್ಟಮರು. ಸೊ ಇದ್ರದ್ದು ಒಬ್ಬರು ಕಮೆಂಟ್ ಮಾಡಿದರು, ಫ್ರಂಟ್ಗೆ ಇಷ್ಟು ಬ್ರಾಡ್ ತೊಗೊಂಡ್ರಲ್ಲ ನೀವು, ಅದು ನೆಕ್ ಲೂಸ್ ಆಗಲ್ವಾ ಅಂತಲೂ ಕಮೆಂಟ್ ಮಾಡಿದ್ರು ರೀಸೆಂಟಾಗಿ. ನಾನು ಹಾಕಿ ವೀಡಿಯೋ ತುಂಬ ದಿನ ಆಗಿದೆ, ಬಟ್ ರೀಸೆಂಟಾಗಿ ಈ ಒಂದು ಕಮೆಂಟ್ ಅನ್ನೋದು ಬಂದಿತ್ತು. ಸೊ ಇಲ್ಲ, ಈ ಥರ ಬ್ರಾಡಾಗಿ ಕೊಟ್ಟರು ನಾವು ಯಾವ ರೀತಿ ನೆಕ್ ಲೂಸ್ ಆಗದಿರ ಯಾವ ರೀತಿ ಪರ್ಫೆಕ್ಟಾಗಿ ನಾವು ಬ್ಲೌಸ್ನ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು ಅಂತ ಡೀಟೇಲ್ಡಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಬೇಕಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಈ ವಿಡಿಯೋ ಎಲ್ಲ ಮುಗಿದ್ಮೇಲೆ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ. ಒಂದು ಸಲ ಬೇಕಾದ್ರೆ ನೀವು ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿ ನೋಡಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ಬ್ಲೌಸ್ ಡಿಸೈನು. ಕಸ್ಟಮರ್ ಅಂತೂ ಫುಲ್ ಖುಷಿಯಾದರು. ಸೊ ಇದನ್ನೇ ಕೊಟ್ಟಿದ್ದಾರೆ ಮೆಷರ್ಮೆಂಟ್ಗೆ. ಇದರ ಆಧಾರದ ಮೇಲೆ ನಾನು ಈಗ ಬ್ಯಾಕ್ ಕ್ಲೋಸ್ ಪ್ಯಾಕ್ ನೆಕ್ ಕೊಟ್ಟು ಫ್ರಂಟ್ ಡೀಪ್ ಕೊಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ನಾನೀಗ ಕಟಿಂಗ್ ಮತ್ತು ಸ್ಟಿಚಿಂಗ್ನ ತೋರಿಸ್ತೀನಿ. ಸೊ ನಾನಿಲ್ಲಿ ಕಸ್ಟಮರ್ ಹತ್ರ ಫುಲ್ ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ. ಯಾಕಂದರೆ ನಮಗಿದು ಡೀಪ್ ನೆಕ್ ಆಗಿರೋದ್ರಿಂದ ನಮಗಿದು ಫುಲ್ ಶೋಲ್ಡರ್ ಮೆಜರ್ಮೆಂಟು ಗೊತ್ತಾಗೋದಿಲ್ಲ. ಹಾಗಾಗಿ ಕಸ್ಟಮರ್ ಹತ್ರ ಡೈರೆಕ್ಟಾಗಿ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತೊಗೊಂಡು ಉಳಿದಿದ್ದೆಲ್ಲ ಈ ಒಂದು ಮೆಜರ್ಮೆಂಟ್ಗೆ ನಾನು ಸ್ಟಿಚ್ ಮಾಡ್ತೀನಿ. ಸೊ ಈಗ ಅವರು ಒಂದು 1/2 ಇಂಚಷ್ಟು ಲೂಸ್ ಇಡ್ರಿ, ಸ್ಲೀವ್ ಆಗಿರ್ಬೋದು, ಬಾಡಿ ಆಗಿರ್ಬೋದು ಅಂತ ಹೇಳಿದ್ದಾರೆ ಇದಕ್ಕಿಂತ. ಸೊ ನಾನೀಗ 1/2 ಇಂಚ್ ಲೂಸಿಂಗ್ನ ಕೊಟ್ಟು ಯಾವ ರೀತಿ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ಬ್ಯಾಕಲ್ಲಿ ಕ್ಲೋಸ್ ಇರುತ್ತೆ, ಫ್ರಂಟಲ್ಲಿ ಬ್ರಾಡಾಗಿ ಡೀಪ್ ಬಂದಿರುತ್ತೆ ರೌಂಡ್ ಶೇಪಲ್ಲಿ. ಯಾವ ರೀತಿ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು ನೋಡೋಣ. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ನೋಡಿ, ಫಸ್ಟಿಗೆ ನಾನು ಇಲ್ಲಿ ಮಾರ್ಜಿನ್ ಸಮ ಇರೋದಕ್ಕೋಸ್ಕರ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಮಾರ್ಜಿನ್ ಸಮ ಇದ್ದರೆ ನಿಮಗೇನು ಸ್ಟ್ರೈಟ್ ಲೈನ್ ಅವಶ್ಯಕತೆ ಇರಲ್ಲ. ಸೊ ನಾನಿಲ್ಲಿ ಮಾರ್ಜಿನ್ ಸಮಗೋಸ್ಕರ ನೀಟಾಗಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಈ ರೀತಿ. ಎಕ್ಸಸ್ ಇರೋದನ್ನ ನೀಟಾಗಿ ಕಟ್ ಮಾಡ್ಕೊಬಿಡೋಣ. ಈ ರೀತಿ ಎಕ್ಸಸ್ ಇರೋದು ಕಟ್ ಮಾಡ್ಕೊಂಬಿಟ್ಟೆ. ಈಗ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಫಸ್ಟ್ಗೆ ಬ್ಲೌಸ್ ಲೆಂತ್ನ ತೊಗೊಳ್ತೀನಿ. ಬ್ಲೌಸ್ ಲೆಂತ್ನ ತೊಗೋಬೇಕಾದ್ರೆ ನಾವಿದು ಫುಲ್ ಪ್ಯಾಕ್ ನೆಕ್ ತೊಗೊಳೋದ್ರಿಂದ ನಾವಿಲ್ಲಿ ಶೋಲ್ಡರ್ ಸ್ಲೋಪ್ನ ತೊಗೊಳ್ತೀನಿ. ನಾನು ಶೋಲ್ಡರ್ ಸ್ಲೋಪ್ನ ತೊಗೊಳೋದಕ್ಕೋಸ್ಕರ ನೋಡಿ, ನಮಗೆ ಫಸ್ಟ್ ಎಷ್ಟು ಲೆಂತ್ ಇದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ನೋಡಿ, 14.25 ಇದೆ, 14 ಕಾಲಿದೆ. ಓಕೆನಾ? 14 ಕಾಲನ್ನ ನಾನಿಲ್ಲಿ 1.5 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. 14 ಕಾಲು, 15 ಕಾಲು, 15 ಮುಕ್ಕಾಲನ್ನ ತಗೊಳ್ತಾ ಇದ್ದೀನಿ. 1.5 ಇಂಚ್ ನಾನು ಸೇರಿಸ್ತಾ ಇದ್ದೀನಿ. 14 ಕಾಲು ರೆಡಿ ಬೇಕು ಅಂದರೆ 15 ಕಾಲಿಗೆ 1 ಇಂಚು, 15 ಮುಕ್ಕಾಲಿಗೆ 1.5 ಇಂಚ್ ಆಗುತ್ತೆ. ಸೊ 1.5 ಇಂಚ್ ನಾನು ಏನಲ್ಲಿ ಆ್ಯಡ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕೊಂಡ್ಮೇಲೆ ಫುಲ್ ಶೋಲ್ಡರ್ ಮೆಜರ್ಮೆಂಟ್. ಇವ್ರದ್ದು ಫುಲ್ ಶೋಲ್ಡರ್ ಬಂದು 15 ಇಂಚಸ್ ಇದೆ. 15 ಇಂಚಸ್ ಫುಲ್ ಶೋಲ್ಡರ್ ಆದರೆ ಅದರಲ್ಲಿ ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನಮಗೆ 7.5 ಬರುತ್ತೆ. ನೋಡಿ, 7.5 ಬರುತ್ತೆ. 7.5ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಳೋಣ. ಇದು ಬ್ಯಾಕು ಕ್ಲೋಸ್ ಇರುತ್ತೆ, ಫ್ರಂಟ್ ಓಪನ್ ಇರುತ್ತೆ. ಹಾಗಾಗಿ ಕ್ಲೋಸಿನ ಸೈಡು ನಾನು ಹಾಕ್ಕೊಂಡಿದ್ದೀನಿ ಈ ಕಡೆಗೆ. ನಿಮ್ಗೇನಾದರೂ ಬ್ಯಾಕ್ ಜಿಪ್ಪೋ ಇಲ್ಲ ಬಟನ್ಸೋ ಇಡ್ತೀನಿ ಅಂದರೆ ಓಪನ್ ಸೈಡ್ ನಿಮ್ಮ ಕಡೆಗೆ ಹಾಕ್ಕೊಳ್ಳಿ. ಇಷ್ಟು ಲೂಸಿಂಗು 1/2 ಇಂಚು ಕಂಪಲ್ಸರಿ ಆಗಿರುತ್ತೆ ಇದು. ಯಾಕೆಂದರೆ ಇದು ಪ್ಯಾಕ್ ನೆಕ್ ಆಗಿರೋದ್ರಿಂದ ನಮಗೆ ಕೈ ಮೂವ್ಮೆಂಟ್ ಬೇಕು ಅಂದರೆ ನಮಗೆ ಲೂಸಿಂಗು ಕಂಪಲ್ಸರಿ ಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಬ್ಲೌಸ್ ಅನ್ನೋದು ಬೇಗ ಹಾಳಾಗ್ಬಿಡುತ್ತೆ. ಮತ್ತು ಇಲ್ಲಿ ಹಾಕ್ಕೊಂಡಾಗ ನಮಗೆ ಶೋಲ್ಡರ್ ಅನ್ನೋದು ಫುಲ್ ಟೈಟ್ ಆಗಿರುತ್ತೆ, ಕಂಫರ್ಟಬಲ್ ಆಗಿರಲ್ಲ ಬ್ಲೌಸು. ಕಂಪಲ್ಸರಿ ಲೂಸಿಂಗ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು. ಓಕೆನಾ? ಈ ರೀತಿ ಲೂಸಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಟೋಟಲ್ ನಮಗೆ 8 ಇಂಚ್ ಬಂತು. 8 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ನಾನು ಶೋಲ್ಡರ್ ಸ್ಲೋಪ್ ತೊಗೊಳ್ತೀನಿ 1.5 ಇಂಚು. ನೋಡಿ, 1.5 ಇಂಚ್ ನಾನು ಶೋಲ್ಡರ್ ಸ್ಲೋಪ್ನ ತೊಗೊಳ್ತಾ ಇದ್ದೀನಿ. ಈ ರೀತಿ ಶೋಲ್ಡರ್ ಸ್ಲೋಪ್ನ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ಇಲ್ಲಿ. ಓಕೆನಾ? ಇಲ್ಲಿ ಒಂದು ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಈಗ ನಾವು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡೋಣ. ಸಾರಿ, ಸ್ವಲ್ಪ ಕೋಲ್ಡ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ನೋಡಿ, ಚೆಸ್ಟ್ ಮೆಜರ್ಮೆಂಟು ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇದು 9.5 ಬರುತ್ತೆ. ಸೊ 9.5 ಅಂದರೆ ನಮಗಿದು 38 ಸೈಜ್ ಬ್ಲೌಸು. ಓಕೆನಾ? 38 ಸೈಜ್ ಬ್ಲೌಸ್ಗೆ ನಾನು ಪ್ಲಸ್ 3 ಇಂಚಸ್ನ ಆ್ಯಡ್ ಮಾಡ್ತೀನಿ. ನಮಗೆ ಟೋಟಲ್ 41 ಸೈಜ್ ಆಗುತ್ತೆ. ಓಕೆನಾ? 41 ಸೈಜ್ಗೆ ನಾವು ಈಗ
ಈ ಒಂದು ಬ್ಲೌಸ್ನ ಕಟ್ ಮಾಡ್ಕೊಳ್ಳೋದು. ಲೂಸಿಂಗ್ ಕಂಪಲ್ಸರಿ ಬೇಕಾಗುತ್ತೆ, ಯಾಕಂದರೆ ಇದು ಬ್ಯಾಕ್ ನೆಕ್ ಆಗಿರುತ್ತೆ. ನಿಮಗೆ ಲೂಸಿಂಗ್ ಹ್ಯಾಡ್ ಮಾಡಿಲ್ಲ ಅಂದರೆ ನಿಮಗೆ ಬ್ಲೌಸ್ ಕಂಫರ್ಟಬಲ್ ಬರಲ್ಲ. ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ನೀವು. 41 ಬಂದಮೇಲೆ ಅದನ್ನು 41ನ ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. ಚೆಸ್ಟ್ಗೆ ನೋಡಿ 41 ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ 10.25 ಬರುತ್ತೆ. 10.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಓಕೆನಾ, 10.25ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ತಿದ್ದೀನಿ. ಮತ್ತು ಬ್ಲೌಸ್ ವೇಸ್ಟ್ನ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಬ್ಲೌಸ್ ವೇಸ್ಟ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಅವ್ರು 1/2 ಇಂಚ್ ಲೂಸಿಂಗ್ ಹೇಳಿದಾರಲ್ಲ, ಸೊ 1/2 ಇಂಚ್ ಲೂಸಿಂಗು ಸೇರಿಸಿ ನಾನು ಈ ಒಂದು ವೇಸ್ಟ್ನ ಚೆಕ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನೋಡಿ ಇದು ಬಂದು 30.25 ಬಂದಿದೆ. ನಾನು 1/2 ಇಂಚ್ ಸೇರಿಸ್ಕೊಳ್ತೀನಿ. ಇಂಚು ಮಿಂಚು 3/4 ಇಂಚ ಸೇರಿಸ್ತೀನಿ. 31 ಆಗುತ್ತೆ. 31 ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ನೋಡಿ 31 ಡಿವೈಡೆಡ್ ಬೈ 4 ಎಷ್ಟು ಬಂತು? 7.75 ಬಂತು. 7.75ನ ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, 7.75 ಅಂದರೆ 7.75 ಬರುತ್ತೆ. 7.75ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 1 ಇಂಚು ಡಾಟಿಗೋಸ್ಕರ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾವು ಆರ್ಮಲ್ ಡೌನಿಂಗ್ ಎಷ್ಟು ತಗೋಬೇಕು? ಆರ್ಮಲ್ ಡೌನಿಂಗು ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಅದಕ್ಕೆ ಒಂದು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದು 38 ಸೈಜ್ ಬ್ಲೌಸು. ಓಕೆನಾ, ನಾನೊಂದು 1/2 ಇಂಚು ಇದಕ್ಕೆ ಸೇರಿಸ್ಕೊಂಡು 38.5 ಓಕೆನಾ, 38.5 ಡಿವೈಡೆಡ್ ಬೈ 6 ಮಾಡ್ಕೊಳ್ತೀನಿ. ಎಷ್ಟು ಬಂತು ನೋಡಿ? 6.41 ಬಂತು. ಇದಕ್ಕೆ ನಾನು 0.75ನ ಆ್ಯಡ್ ಮಾಡ್ಕೊಳ್ತೀನಿ. ಓಕೆನಾ, ಮಾಡ್ಕೊಳ್ಳಿ. 38.5 ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಅದಕ್ಕೆ ಪ್ಲಸ್ 0.75 ಮಾಡ್ಕೊಂಡಾಗ ನಮಗೆ ನೋಡಿ 7.1 ಬರುತ್ತೆ. 7.1 ನಾನು ಡೌನಿಂಗ್ನ ತಗೊಳ್ತಾ ಇದ್ದೀನಿ. ಓಕೆನಾ, 7.1 ಡೌನಿಂಗ್ನ ತಗೊಳ್ತಾ ಇದ್ದೀನಿ. ಡೌನಿಂಗ್ನ ತಗೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಇಲ್ಲಾನು ಚೆಸ್ಟ್ ಡಿವೈಡೆಡ್ ಬೈ 6 ಮಾಡಿ ಅದಕ್ಕೆ 3/4 ಇಂಚನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸಣ್ಣ ಇದ್ದಾರೆ ಅಂದರೆ ನೀವು 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. 38ಗಿಂತ ಕಡಿಮೆ ಇತ್ತು, 36, 34 ಇತ್ತು ಅಂದರೆ ನೀವು 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಚೆಸ್ಟ್ ಡಿವೈಡೆಡ್ ಬೈ 6 ಪ್ಲಸ್ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 3/4 ಇಂಚನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. 3/4 ಇಂಚನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿಂದ 8 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ ಈ ರೀತಿ. ಓಕೆನಾ, ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಈಗ ನೋಡಿ ಚೆಸ್ಟ್ ಡಿವೈಡೆಡ್ ಬೈ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೋಬೇಕಂದ್ರೆ ಎಷ್ಟು ಹೆಂಗೆ ಮಾಡ್ಕೋಬೇಕು ಅಂತ ನೋಡಿ. ಚೆಸ್ಟ್ ಡಿವೈಡೆಡ್ ಬೈ 39 ಹಾಕ್ಕೊಂಡ್ಬಿಡ್ತೀನಿ ತಗೊಳ್ಳಿ. ನೋಡಿ 39 ಡಿವೈಡೆಡ್ ಬೈ 12 ಮಾಡ್ಕೊಳ್ಳಿ. ಚೆಸ್ಟ್ ಡಿವೈಡೆಡ್ ಬೈ 12 ಮಾಡಿಕೊಂಡ್ರೆ ಬರೋ ಆನ್ಸರ್ನ ನೀವು ಇಲ್ಲಿ ನೆಕ್ ವಿಡ್ತ್ಗೆ ತಗೊಳ್ಳಿ. ಓಕೆನಾ, ನೋಡಿ ನೆಕ್ ವಿಡ್ತ್ ಬಂದು ನನಗೆ 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಉಳಿದಿದ್ದು ನನಗೆ ನೋಡಿ ಉಳಿದಿದ್ದು 4.75 ಶೋಲ್ಡರ್ಗೆ ಬರುತ್ತೆ. ಓಕೆನಾ, 4.75 ಶೋಲ್ಡರಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಗುತ್ತೆ. ನಮಗೆ ರೆಡಿ ಆವಾಗ 4 ಇಂಚ್ ಬರುತ್ತೆ. ಈ ಕಡೆ 1/4 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ಗೆ ಹೋದರೆ ರೆಡಿ ಅನ್ನೋದು ನಮಗೆ 4 ಇಂಚಸ್ ಬರುತ್ತೆ. ನೋಡಿ 3/4 ನನಗೆ ನೆಕ್ ವಿಡ್ತ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ರೀತಿ. ಈಗ ಶೋಲ್ಡರ್ ಸ್ಲೋಪ್ನ ಇಲ್ಲಿಗೆ ಕನೆಕ್ಟ್ನ ಮಾಡಬೇಕಾಗತ್ತೆ. ಇಲ್ಲಿಗೆ ಕನೆಕ್ಟ್ ಮಾಡಿದಾದಮೇಲೆ ಒಂದ್ಸಲ ನೀವಿಲ್ಲಿ ಚೆಕ್ ಮಾಡ್ಕೊಳ್ಳಿ ಬ್ಲೌಸ್ ಲೆಂತ್ ಎಷ್ಟು ಬೇಕು ಅಂತ. ಇಲ್ಲಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ ಬ್ಲೌಸ್ ಲೆಂತ್ ಎಷ್ಟು ಬೇಕಾಗುತ್ತೆ ನಿಮಗೆ ಅಂತ. ನೋಡಿ ಎಷ್ಟು ಬರ್ತಿದೆ ನನಗೆ 14.25 ನನಗೆ ರೆಡಿ ಬೇಕಾಗಿರೋದಲ್ಲ. ಸೊ ಇಲ್ಲಿಂದ ಎಷ್ಟು ಬರ್ತಿದೆ ಅಂತ ನೋಡ್ಕೊಳ್ಳಿ. ನೋಡಿ 15.25 ಬರ್ತಿದೆ. 15.25 ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚಿಗೆ ಸ್ಟಿಚ್ ಮಾಡಿದ್ರೆ ನಮಗೆ ರೆಡಿ ಅನ್ನೋದು 14.25 ಬರುತ್ತೆ. ಕರೆಕ್ಟಾಗಿ ನನಗೆ ಸೆಟ್ ಆಯಿತು. ಹಾಗಾಗಿ ನಾನಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಲೆಂತಲ್ಲಿ ನಾನು 1/2 ಇಂಚು ಯಾಕೆ ಎಕ್ಸ್ಟ್ರಾ ತೊಗೊಂಡು 1.5 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದು ಯಾಕೆ ಅಂತ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ 15.25 ಬರುತ್ತೆ. ಕರೆಕ್ಟಾಗಿ ನನಗೆ ರೆಡಿ ಬೇಕಾಗಿರೋದು 14.25. ಬೇಕಾದ್ರೆ ರಿವೈಂಡ್ ಮಾಡಿ ನೋಡಿ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಲೈನ್ನ ಹಾಕೊಳ್ತಾ ಇದ್ದೀನಿ ನಾನು ಈ ರೀತಿ. ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಲೈನ್ನ ಹಾಕೊಂಡೆ. ಈಗ ನಾವೇನು ಮಾಡಬೇಕು, ಇಲ್ಲಿಂದ ನೋಡಿ ನಾನು 1 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಓಕೆನಾ, ಇಲ್ಲ ನೀವು ಇಲ್ಲಿ ಜಾಸ್ತಿ ನಮಗೆ ಟೈಟ್ ಆಗುತ್ತೆ 1 ಇಂಚನ್ನ ಮಾರ್ಕ್ ಮಾಡಿದ್ರೆ ಅಂದರೆ ನೀವು ಇಲ್ಲಿಂದ 3/4 ಇಂಚು ಕೂಡ ಆ್ಯಡ್ ಮಾಡ್ಕೋಬೋದು. 3/4 ಇಂಚು ಕೂಡ ಮೈನಸ್ ಮಾಡ್ಬೋದು. ನೋಡಿ ನಾನು ಇಲ್ಲಿಂದ 1 ಇಂಚನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಮೈನಸ್ ಮಾಡ್ತಾಯಿದ್ದೀನಿ. ಇಲ್ಲ 3/4 ಇಂಚಿಗೆ ಒಂದು ಲೈನ್ನ ಹಾಕ್ಕೊಳ್ತೀನಿ. 3/4 ಇಂಚಿಗೆ ಮೈನಸ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಇಲ್ಲಿಂದ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಈಗ ನೋಡಿ ಟೇಪ್ನ ಈ ರೀತಿ
ನೋಡಿ 7.1 ಬರುತ್ತೆ, ಇಲ್ಲೂ ಕೂಡ 7.1 ಬರುತ್ತೆ. ಮಿಡ್ಲಿಗೆ ಫೋಲ್ಡ್ ಮಾಡಿ ಮಿಡ್ಲ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಇಲ್ಲಿ ಶೇಪ್ನ ಕೊಡಬೇಕಾಗತ್ತೆ. ನೋಡಿ ಶೇಪ್ನ ಕೊಡೋಕ್ಕೆ ಈ ಕರ್ವ್ ಸ್ಕೇಲ್ನ ತೊಗೊಂಡು, ಫ್ರೆಂಚ್ ಕರ್ವ್ ಸ್ಕೇಲ್ನ ತೊಗೊಂಡು ಈ ರೀತಿ ನೀಟಾಗಿ ಶೇಪ್ನ ಕೊಡಬೇಕಾಗುತ್ತೆ. ಓಕೆನಾ? ಈ ರೀತಿ ಶೇಪ್ನ ಕೊಟ್ಟು ನೋಡಿ ರೌಂಡ್ ಶೇಪು ಕರೆಕ್ಟಾಗಿ ಬರಲಿ. ಈಗ ನೋಡಿ ಇಲ್ಲಿಂದ ನೀಟಾಗಿ ಒಂಚೂರು ಈ ಥರ ರೌಂಡಾಗಿ ಕೊಡೋಣ. ಈ ರೀತಿ ಕೊಟ್ಟು ನಿಮ್ಗೆ ಇಲ್ಲಿ ರಿಂಕಲ್ ಬರ್ತಿದೆ ಅಂದರೆ ನೀವು ಈ ರೀತಿ ಕೂಡ ಕೊಡ್ಬೋದು. ನಾನಿಲ್ಲಿ ಈ ರೀತಿ ಏನೂ ಕೊಡ್ತಾ ಇಲ್ಲ, ನಾನು ಇಲ್ಲಿ ರೌಂಡ್ ಕೊಡ್ತಾ ಇದ್ದೀನಿ. ಕೆಲವ್ರಿಗೆ ಇಲ್ಲಿ ರಿಂಕಲ್ ಬರುತ್ತೆ ಅನ್ನೋದಾದರೆ ನೀವು ಇಲ್ಲಿಂದ ಶೇಪ್ನ ಈ ರೀತಿ ಕೊಟ್ಕೊಳ್ಳಿ, ನಿಮಗೆ ರಿಂಕಲ್ ಅನ್ನೋದು ಬರೋದಿಲ್ಲ. ನಾನು ನೋಡಿ ಇಲ್ಲಿ ಆಲ್ರೆಡಿ ತೊಗೊಂಡಿದ್ದೀನಲ್ಲ, ನಾನು ಇಷ್ಟೊಂದು ಬ್ರಾಡ್ ಕೊಡೋದಿಲ್ಲ, ಜಸ್ಟ್ ಈ ಥರ ನೋಡಿ ಶೇಪ್ ಬರೋದಕ್ಕೆ, ನೀಟಾಗಿ ಶೇಪ್ ಅನ್ನೋದು ಬರಬೇಕಲ್ಲ, ಹಾಗಾಗಿ ಈ ರೀತಿ ಸ್ಕೇಲ್ನ ಇಟ್ಟು ಈ ರೀತಿ ಶೇಪ್ನ ಕೊಡ್ತಿದ್ದೀನಿ. ಇಲ್ಲಿಗೆ ಕಟ್ ಮಾಡ್ಕೊಳ್ತೀನಿ, ಯಾಕಂದರೆ ಇಲ್ಲಿ ಬ್ಲೌಸ್ ಇವರು ತುಂಬಾ ಪರ್ಫೆಕ್ಟಾಗಿ ಕೇಳ್ತಾರೆ, ಹಾಗಾಗಿ ನಾನಿಲ್ಲಿ ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಡೀಪು ನಿಮಗೆ ಎಷ್ಟು ಹತ್ರ ಬೇಕು ಅಂತ ನಾನು ಇಲ್ಲಿ ಕ್ಲೋಸ್ನಾಗ ಕೊಡ್ತಿದ್ದೀನಿ. ನನಗಿಲ್ಲಿ ಡೀಪ್ ನಾನು 2 ಇಂಚಸ್ನ ತೊಗೊಳ್ತಾ ಇದ್ದೀನಿ. ಓಕೆನಾ? 2 ಇಂಚಸ್ನ ತೊಗೊಂಡು ಇಲ್ಲಿ ನಾನು ಡೀಪ್ನ ಕೊಡ್ತಿದ್ದೀನಿ. ನೀವು ಬೇಕಾದ್ರೆ 1 ಇಂಚು ತೊಗೋಬೋದು. ತುಂಬ ಕತ್ತಿಗೆ ಹತ್ರ ಬೇಕು ಅಂದರೆ ನೀವು ಹತ್ರ ತೊಗೊಳ್ಳಿ, ಸ್ವಲ್ಪ ಇಲ್ಲ ಡಿಸ್ಟೆನ್ಸಲ್ಲಿ ಇರಲಿ ಅಂದರೆ ಸ್ವಲ್ಪ ಡಿಸ್ಟೆನ್ಸ್ಗೆ ಅಂದರೆ ನೀವು ಒಂದು 2 ಇಂಚು ತೊಗೊಳ್ಳಿ, ನಿಮಗೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಬರುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ನೀಟಾಗಿ ಶೇಪ್ನ ಕೊಡ್ತೀನಿ. ಈ ಥರ ನೋಡಿ ಈ ರೀತಿ ನೀಟಾಗಿ ಶೇಪ್ನ ಕೊಟ್ಟರೆ ನಿಮ್ಮ ನೆಕ್ ಹತ್ರ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ಈಗ ನಾನು ಇಲ್ಲಿ ಡಾಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ಟೇಪ್ನ ಇಟ್ಟು ಮಿಲ್ಲಿಗೆ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಡಾಟ್ ಲೆಂತ್ನ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಅಂದರೆ ಒಂದು 5.5 ಇಂಚಸ್ ಇಲ್ಲಿ ಡಾಟ್ ಲೆಂತ್ ಅನ್ನೋದು. ಯಾಕಂದರೆ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ನೀವು ಡಾಟ್ ಲೆಂತ್ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡ್ರೆ ನಿಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೊಳ್ಳಿ ಡಾಟ್ ಲೆಂತ್ನ. ನೋಡಿ ನಾನು ಇಲ್ಲಿ ಡಾಟ್ ಲೆಂತ್ನ ಇಟ್ಕೊಂಡಿದ್ದೀನಿ 5.5 ಇಂಚು, ಈ ಕಡೆ 1/2 ಇಂಚು, ಆ ಕಡೆ 1/2 ಇಂಚು ಮಾರ್ಜಿನ್ ಬರೋ ಥರ ನಾವು ಡಾಟ್ ವಿಡ್ತ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಇದು ಡಾಟ್ ವಿಡ್ತ್ ಆಗಿರುತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ನೀವು. ಇಷ್ಟು ಸ್ಲೋಪ್ ಬೇಕಾ ಅಂತ. ಸೊ ಶೋಲ್ಡರು ಈ ಕಸ್ಟಮರ್ಗೆ ಎಸ್ಪೆಷಲಿ ಸ್ಲೋಪ್ ಅನ್ನೋದಿದೆ, ಶೋಲ್ಡರ್ ಸ್ಲೋಪ್ ಅನ್ನೋದು ಜಾಸ್ತಿ ಇದೆ, ಹಾಗಾಗಿ ನಾನು ಶೋಲ್ಡರ್ ಸ್ಲೋಪ್ ತೊಗೊಳ್ತಾ ಇದ್ದೀನಿ. ಇಲ್ಲ ನಿಮಗೆ ಸ್ವಲ್ಪ ಶೋಲ್ಡರ್ ಸ್ಟ್ರೈಟ್ ಆಗಿದೆ ಅಂದರೆ ನೀವು 1/4 ಇಂಚು 1 ಇಂಚ್ವರೆಗೂ ತಗೊಳ್ಳಿ, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ನಾನಿಲ್ಲಿ 1.5 ಇಂಚನೇ ಶೋಲ್ಡರ್ ಸ್ಲೋಪ್ ಆಗಿ ತೊಗೊಂಡಿದ್ದೀನಿ. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಮಾಡ್ತೀನಿ. ಮಾರ್ಕ್ ಪೀಲಿಂದ ನೀಟಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ಸ್ಟಿಚಿಂಗ್ ಟೈಮಲ್ಲಿ ನಮಗೆ ಮಾರ್ಕಿಂಗ್ ಅನ್ನೋದು ಈಸಿಯಾಗಿ ಕಾಣುತ್ತೆ, ಕೆಲಸ ಅನ್ನೋದು ಬೇಗ ಆಗುತ್ತೆ ಅಷ್ಟೇ. ಈ ರೀತಿ ಮಾರ್ಕ್ ಮಾಡ್ಕೊಂಡು ನಾನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು ಶೋಲ್ಡರ್ ಸ್ಲೋಪು ಏನು ಕಟ್ ಮಾಡ್ತಾ ಇಲ್ಲ. ಈ ರೀತಿ ನೀಟಾಗಿ ನೋಡಿ ನಾನು ಎಲ್ಲಿ ಕಟ್ ಮಾಡ್ತಿದ್ದೀನಿ ಅಂತ. ಇದು ನಾವೇನು ರೌಂಡ್ ಶೇಪ್ ಕೊಟ್ಟಿದ್ದೀವೋ ಇಲ್ಲಿಗೆ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದನ್ನೇ ಫ್ರಂಟ್ ಪಾರ್ಟಿಗೆ ಹಾಕ್ಕೊಂಡು ಯಾವ ರೀತಿ ಫ್ರಂಟ್ ಪಾರ್ಟ್ನ ಕಟ್ ಮಾಡೋದು ಅಂತ ನೋಡೋಣ. ಸೊ ನಾನು ಬ್ಯಾಕಲ್ಲಿ ಬೋಟ್ ನೆಕ್ ಕೊಟ್ಟು ಫ್ರಂಟಲ್ಲಿ ಡೀಪ್ ನೆಕ್ ಕೊಡೋ ಕೆಲವೊಂದು ಬ್ಲೌಸಸ್ಗೆ ಶೋಲ್ಡರು ಮೈನಸ್ ಮಾಡಬೇಕು ಅಂತ ಹೇಳ್ತೀನಲ್ಲ, ಇದರಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ ಈಗ ಬ್ಯಾಕ್ ಪಾರ್ಟ್ ಏನಿದೆಯೋ ಅದೇ ರೀತಿ ಫ್ರಂಟ್ ಪಾರ್ಟ್ ಮೇಲೆ ಈ ರೀತಿ ಪ್ಲೇಸ್ನ ಮಾಡ್ಕೊಳ್ತೀನಿ. ನಿಮಗೆ ಉಪ್ಪಟ್ಟಿ ಐಪಟ್ಟಿಗೆ ಮಾರ್ಜಿನ್ ಅನ್ನೋದು ಬಿಡಬೇಕಾಗತ್ತೆ. ಸೊ ಈ ರೀತಿ ಬಿಟ್ಟು ನೀವು ಪ್ಲೇಸ್ನ ಮಾಡ್ಕೊಳ್ಳಿ. ಪ್ಲೇಸ್ನ ಮಾಡಿಕೊಂಡು ಇದು ಹೇಗಿದೆಯೋ ಹಾಗೆ ಒಂದು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ಬ್ಯಾಕ್ ಪಾರ್ಟ್ ಏನು ನಾವು ಲೆಂತ್ ತೊಗೊಂಡಿದ್ದೀವೋ ಅದನ್ನು ನೀಟಾಗಿ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ. ನಿಮಗೆ ಫ್ರಂಟ್ ಪಾರ್ಟು ಮಾರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ನೋಡಿ ಈ ರೀತಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಒಂದ್ಸಲ ಟ್ಯಾಪ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಟ್ಯಾಪ್ ಮಾಡಿಕೊಂಡು ಈ ಬ್ಯಾಕ್ ಪಾರ್ಟ್ನ ಸೈಡಿಗೆ ತೊಗೊಂಬಿಡಿ. ಈಗ ನಾವು ಆರ್ಮೋಲ್ನ ಚೆಕ್ ಮಾಡ್ಕೊಂಡಿಲ್ವಲ್ಲ, ಆರ್ಮೋಲ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಗೆ ನಾವು ಶೋಲ್ಡರ್ ಸ್ಲೋಪ್ನ ಕಟ್ ಮಾಡ್ತೀವಲ್ಲ, ಸೊ ಕಟ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ಶೋಲ್ಡರ್ ಸ್ಲೋಪು ನಾನಿಲ್ಲಿ ಸ್ಟಿಚಿಂಗ್ ಮಾರ್ಜಿನು ಸೇರಿಸಿ ನಾನು ಕಟ್ ಮಾಡಿರೋವಂಥದ್ದು. ಸೊ ಈಗ ಶೋಲ್ಡರ್ ಸ್ಲೋಪ್ನ ಕಟ್ ಮಾಡಿದ್ದಾಯಿತು. ಈಗ ನೋಡಿ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಬಿಟ್ಬಿಡೋಣ. ಇಲ್ಲಿಂದ ನಾವು ಮೆಷರ್ಮೆಂಟ್ ತೊಗೊಳ್ಳೋಣ, ಎಷ್ಟು ಬಂತು ಅಂತ ಚೆಕ್ ಮಾಡೋಣ. ನೋಡಿ ಇಲ್ಲಿಂದ ನೀಟಾಗಿ ಈ ರೀತಿ 1/4 ಇಂಚಷ್ಟು ಮಾರ್ಜಿನ್ನ ಬಿಟ್ಟು ಈ ರೀತಿ ಮೆಷರ್ಮೆಂಟ್ ಮಾಡ್ಕೊಬೇಕು. ನೋಡಿ
9:30 ಬರ್ತಿದೆ ಕರೆಕ್ಟಾಗಿ ನನಗೆ. ಈಗ ಅಳತೆ ಬ್ಲೌಸ್ನ ತೊಗೊಳ್ಳೋಣ. ಎಷ್ಟು ಬಂತು ನಮಗೆ? 9 ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳೋಣ. 9:30 ಐ ಥಿಂಕ್ ಬಂತು ಅನ್ಕೋತೀನಿ. ನೋಡಿ 9:30 ಬಂತು. 9:30 9.5 ಇದರಲ್ಲಿ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಣ. ನೋಡಿ ಇಲ್ಲಿಂದ ಟೇಪ್ನ ಈ ರೀತಿ ಪ್ಲೇಸ್ ಮಾಡ್ಕೊಂಡು ಬಂದರೆ ನೋಡಿ 9 ಇಂಚ್ ಬರ್ತಿದೆ. ನನಗೆ ಒಂದು 1/2 ಇಂಚ್ ಅವ್ರು ಲೂಸಿಂಗ್ ಹೇಳಿದ್ದಾರೆ. ನಾನು 9:30ಗೆ ಹೋಗ್ತೀನಿ. 9:30 ನನಗೆ ಪರ್ಫೆಕ್ಟಾಗಿ ಆರ್ಮೋಲ್ ಅನ್ನೋದು ಬಂದಿದೆ. ಸೊ ಇಷ್ಟ ಆದಮೇಲೆ ಈಗ ಫ್ರಂಟ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು. ಫ್ರಂಟ್ ಅವರು ಡಾಟ್ ಬ್ಲೌಸಿಗೆ ಕೇಳಿದ್ದಾರೆ. ಡಾಟ್ ಬ್ಲೌಸು ಕಪ್ ಶೇಪ್ ನೀಟಾಗಿ ಬರಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿದ್ದಾರೆ. ಹಾಗಾಗಿ ನಾನಿಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀನೋ ನೋಡ್ಕೊಳ್ಳಿ. ಈಗ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದೀವಲ್ಲ, ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಇಲ್ಲೂ ಕೂಡ ನೋಡಿ ನೀಟಾಗಿ ಈ ರೀತಿ ಒಂದು ಲೈನ್ನ ಹಾಕ್ಕೊಳ್ಳೋಣ. ಶೋಲ್ಡರ್ ಸ್ಲೋಪು ನಾವೇನು ತೊಗೊಂಡಿದ್ದೀವೋ ಸೇಮ್ ಅದೇ ರೀತಿ ಶೋಲ್ಡರ್ ಸ್ಲೋಪು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಶೋಲ್ಡರ್ ಸ್ಲೋಪು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ನೋಡಿ ಫ್ರಂಟ್ ಪಾರ್ಟಲ್ಲಿ ಬ್ಯಾಕಲ್ಲಿ ನಾವು 3/4 ಇಂಚನ್ನ ಮೈನಸ್ ಮಾಡ್ಕೊಂಡ್ವಲ್ಲ, ಈಗ ಫ್ರಂಟ್ ಪಾರ್ಟಲ್ಲಿ 1 ಇಂಚನ್ನ ಮೈನಸ್ ಮಾಡ್ಕೊಳ್ತೀನಿ ನಾನು. 1 ಇಂಚು ಮೈನಸ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿ ಈ ರೀತಿ 1 ಇಂಚನ್ನ ಮೈನಸ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡೆ. ನೋಡ್ತಿರ್ಬೋದು ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಈಗ ನೆಕ್ ಬಿಡ್ತು ನಮಗೆ ಶೋಲ್ಡರ್ ಎಷ್ಟು ಬೇಕು ಅಂತ ಬ್ಯಾಕ್ ಪಾರ್ಟಲ್ಲಿ ನಾವು ಶೋಲ್ಡರ್ ಎಷ್ಟು ಬಿಟ್ಟಿದ್ದೀವೋ ಸೇಮ್ ಶೋಲ್ಡರ್ನ ನಾವು ಫ್ರಂಟ್ ಪಾರ್ಟ್ಗೂ ಬಿಡಬೇಕಾಗತ್ತೆ. ಇಲ್ಲಿಂದ ನೋಡಿ ಕರೆಕ್ಟಾಗಿ ನಮಗೆ 4.75 ಶೋಲ್ಡರ್ ಅನ್ನೋದಿದೆ. ಇಲ್ಲೂ ಕೂಡ 4.75 ಶೋಲ್ಡರ್ ಬರಬೇಕು ನಮಗೆ. ನೋಡಿ 4.75 ಉಳಿದಿದ್ದು ನಾನು ನೆಕ್ ಬಿಡ್ತಿಗೆ ತಗೊಳ್ತಾ ಇದ್ದೀನಿ. ನೆಕ್ ಬಿಡ್ತಿಗೆ ತೊಗೊಂಡಾಗ ಡೀಪು ನಿಮ್ಮ ಒಂದು ಬ್ಲೌಸ್ ಮೆಷರ್ಮೆಂಟ್ ಪ್ರಕಾರ ನೀವು ಡೀಪ್ನ ಮೆಷರ್ ಮಾಡ್ಕೊಳ್ಳಿ. ನಾನಿಲ್ಲಿ 7.75 8ರವರೆಗೂ ಹೋಗ್ಬೋದು ನೀವು. ನಾನಿಲ್ಲಿ 8 ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಷ್ಟಿದೆ ನೆಕ್ ಬಿಡ್ತು ಚೆಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಸೇಮ್ ನೆಕ್ ಬಿಡ್ತನ್ನ ಇಡ್ತೀನಿ ನಾನು. ಇದು ಉಪ್ಪಟ್ಟೆ ಐಪಟ್ಟಿ ಸೇರಿಸಿರುವಂಥ ನೆಕ್ ಬಿಡ್ತು. ಇಲ್ಲೂ ಸೇಮ್ ನೆಕ್ ಬಿಡ್ತನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಇಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ನೀವು ಆ ಶೇಪ್ನ ಡ್ರಾ ಮಾಡ್ಕೋಬೋದು. ಓಕೆನಾ? ಈ ರೀತಿ ಡ್ರಾ ಮಾಡಿದ್ದಾದಮೇಲೆ ಇಲ್ಲಿಂದ ನೋಡಿ 8 ಇಂಚ್ ಬೇಕಲ್ವ, 8 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 4 ಇಂಚ್ ಆಗುತ್ತೆ. ಓಕೆನಾ? ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ 2 ಇಂಚಸ್ ಕಡೆಗೆ. ಓಕೆನಾ? ಇಲ್ಲಿಂದ ನೋಡಿ ಒಂದು 1 ಇಂಚಷ್ಟು ನಾನು ಹೊರಗಡೆ ಹೋಗ್ತೀನಿ. 1 ಇಂಚಲ್ಲ 3/4 ಇಂಚ್ ಹೋಗ್ತೀನಿ. ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಸೇರಿಸಿ ನಮಗೆ 1 ಇಂಚ್ ಆಗುತ್ತೆ. ಸೊ ಇಷ್ಟ ಆದಮೇಲೆ ಈಗ ನಾವು ನಿಮಗೆ ಯಾವ ಶೇಪ್ ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರಿಗೆ ನೆಕ್ ಶೇಪ್ ಅನ್ನೋದು ನೆಕ್ ವಿಡ್ತ್ಗಿಂತೂ ನೋಡಿ ನೆಕ್ ವಿಡ್ತ್ ಇಲ್ಲಿ ಕಡಿಮೆ ಮಾಡಿಕೊಂಡು ಈ ರೀತಿ ಬರುತ್ತೆ. ಓಕೆನಾ? ಈ ರೀತಿ ಬಂದಾಗ ನಿಮಗೆ ನೆಕ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮಗೆ ಈ ರೀತಿ ಬೇಕು ಅಂದರೂ ಕೂಡ ನೀವು ಕಟ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆಗ ನೀವೇನು ಮಾಡಬೇಕು, ನೆಕ್ ವಿಡ್ತ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ನೆಕ್ ವಿಡ್ತ್ನ ಕಡಿಮೆ ಮಾಡಿಕೊಂಡು ಫುಲ್ ಶೋಲ್ಡರಲ್ಲಿ 1 ಇಂಚಷ್ಟು ಮೈನಸ್ ಮಾಡ್ಕೊಳ್ಳಿ. 1 ಇಂಚಷ್ಟು ಮೈನಸ್ ಮಾಡಿಕೊಂಡು ನೀವಿಲ್ಲಿ ನೆಕ್ ವಿಡ್ತ್ನು ಕೂಡ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ ಇಲ್ಲಿಂದ 8.25 ಇದೆ ನಮ್ಮ ಶೋಲ್ಡರ್ ಅನ್ನೋದು. ಸೊ ಇಲ್ಲಿ 1 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. 7.25ಗೆ ಇಟ್ಕೊಳ್ಳಿ. 7.25ಗೆ ಇಟ್ಕೊಂಡಾಗ ನಿಮಗೆ ನೆಕ್ ಬಿಡ್ತು 4.75 ನಾವು ಇದು ತೊಗೊಳ್ತೀವಿ. ಏನೇಳಿ ಶೋಲ್ಡರ್ ತೊಗೊಳ್ತೀವಿ. ಉಳಿದಿದ್ದು ಎಷ್ಟಿದೆ ಇಲ್ಲಿ ನೋಡಿ 2.5 ಇದೆ. 2.5ಗೆ ನಾವು ಈ ರೀತಿ ಬ್ರಾಡಾಗಿ ತೊಗೋಬೋದು. ಈ ರೀತಿಯೂ ತೊಗೊಂಡ್ರು ನಿಮಗೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಈಗ ನಾನು ಅದೇ ಮೆಥಡಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ ಇಲ್ಲಿಂದ ನಾನು 1 ಇಂಚನ್ನ ಮೈನಸ್ ಮಾಡ್ಕೊಳ್ತೀನಿ. ಓಕೆನಾ? 1 ಇಂಚನ್ನ ಮೈನಸ್ ಮಾಡಿಕೊಂಡು ನೋಡಿ ಇಲ್ಲಿಂದ 4.75 ಶೋಲ್ಡರ್ನ ಮೆಜರ್ ಮಾಡ್ಕೊಳ್ತೀನಿ. ಶೋಲ್ಡರ್ನ ಮೆಜರ್ ಮಾಡಿಕೊಂಡು ಉಳಿದಿದ್ದು ನೆಕ್ ಬಿಡ್ತಿಗೆ 2.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ? 2.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ನಾನು ನೆಕ್ ಶೇಪ್ನ ಕೊಡ್ತೀನಿ. ಸೇಮ್ ಇದೆಷ್ಟಿದೆಯೋ ಅದೇ ಮೆಜರ್ಮೆಂಟು ಇಲ್ಲೂ ತೊಗೋಬೇಕಾಗತ್ತೆ. ನೋಡಿ ಈ ರೀತಿ ಇಲ್ಲೆಷ್ಟು 7.25 ಇದೆಯೋ ಇಲ್ಲೂ ಕೂಡ 7.25ನ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ. ಇವಾಗ ಇದೆಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ನಮಗಿಲ್ಲಿ ಎಷ್ಟು ಬರ್ತಿದೆ? 7.5 ಬರ್ತಿದೆ. ಓಕೆನಾ? ಈಗ ನಾನು ಶೋಲ್ಡರ್ ಸ್ಲೋಪು ಎಷ್ಟು ಕೊಟ್ಟಿದ್ದೀನಿ? ಇಲ್ಲಿ 1.5 ಆಯಿತು. ಇಲ್ಲಿ ನೋಡಿ ಇಲ್ಲಿ 1.1 ಅಷ್ಟೇ ಶೋಲ್ಡರ್ ಸ್ಲೋಪ್ ಬಂದಿದೆ ಫ್ರಂಟ್ಗೆ. ಓಕೆನಾ? ಇವಾಗ ಇಲ್ಲಿಂದ ನಮಗೆ ಫ್ರಂಟಲ್ಲಿ ನಾವು ಎಷ್ಟು ತೊಗೊಂಡಿದ್ದೀವಿ? 7.1 ತೊಗೊಂಡಿದ್ದೀವಿ ಆರ್ಮೋಲ್ದು. ಇಲ್ಲಿ ನಾನು ನೋಡಿ 7.5 ಬರ್ತಿದೆ. ಅಂದರೆ ನಮಗಿಲ್ಲಿ 4 ಲೈನ್ ಅಷ್ಟು, ಅಂದರೆ ಒಂದು ಇಂಚು ಅರ್ಧ ಇಂಚು ನಮಗೆ ಜಾಸ್ತಿನೇ ಬಂದಿದೆ. ಸೊ ಅದು ಡಾಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಇಲ್ಲಿಂದ ಈಗ 1/2 ಇಂಚು ನಮಗೆ ಇನ್ಸೈಡ್ ಬಂದಿದೆ. 1/2 ಇಂಚ್ ಇನ್ಸೈಡ್ ಬಂದಿದೆ. ಇಲ್ಲಿಂದ ನಾವೀಗ ಸ್ಟ್ರೈಟ್ ಲೈನ್ ನೋಡಿ ಹೀಗೆ ಹಾಕ್ಕೊಳ್ಳೋಣ.
ನೀವು ನೀಟಾಗಿ ವಿಡಿಯೋ ನೋಡಿ ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ಇದರಲ್ಲಿ ಏನು ನಿಮಗೆ ಡಿಫಿಕಲ್ಟ್ ಅನ್ಸಲ್ಲ. ಒಂದು ಸಲ ಇಲ್ಲಾಂದರೆ 2 ಸಲ ಒಂದು ಕಟ್ಟಿಂಗ್ನ ನೋಡಿ. ಸ್ಟಿಚಿಂಗ್ ನಾವು ಈಸಿಯಾಗಿ ಮಾಡ್ಕೋಬೋದು. ಕಟ್ಟಿಂಗ್ ಮಾತ್ರ ನೀವು ಒಂದು ಸಲ ಇಲ್ಲಾಂದರೆ 2 ಸಲ ನೋಡ್ಕೊಳ್ಳಿ. ಈಸಿಯಾಗಿ ನೀವು ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ನಾವು ಮಾರ್ಕಿಂಗ್ನ ಮಾಡ್ಕೋಬೇಕಾಗುತ್ತೆ. ಈಗ ಫ್ರಂಟು ಶೇಪ್ ಯಾವ ರೀತಿ ಕೊಡಬೇಕಾಗತ್ತೆ ಅಂತ ನೋಡಿ. ಇಲ್ಲಿಂದ ನಾವು 2.5 ಇಂಚ್ ಅಲ್ವಾ, 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ನಾವು ನೆಕ್ ಶೇಪ್ನ ಯಾವ ರೀತಿ ಕೊಡಬೇಕು ಅಂತ. ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೊಳ್ಳಿ. ನಾನು ನೋಡಿ ಈ ರೀತಿ ಶೇಪ್ನ ಕೊಡ್ತಿದ್ದೀನಿ. ನೋಡಿ ಕಾಣಿಸ್ತಿದ್ಯಾ? ಈ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಈ ರೀತಿ ಡೀಪ್ನ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಬಿಡ್ತಲ್ಲಿ ಬೇಕು ಅಂತ ಕೂಡ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾನು ನೆಕ್ ಶೇಪ್ನ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಕಾಣಿಸ್ತಿದ್ಯಾ? ಇಲ್ಲೂ ಕೂಡ ಸ್ವಲ್ಪ ಸ್ಮೂತ್ ಮಾಡ್ಕೊಳ್ತೀನಿ. ಇಲ್ಲಿ ನೆಕ್ ಶೇಪ್ನ ನೋಡಿ ಈ ರೀತಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಈ ರೀತಿ ಶೇಪ್ನ ಕೊಡ್ತಿದ್ದೀನಿ. ಸೊ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಕೊಟ್ಕೋಬೋದು. ಈ ರೀತಿ ಬ್ರಾಡಾಗಿ ಕೊಡೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ನೆಕ್ ಶೇಪ್ ಅನ್ನೋದು. ಸೊ ಇದನ್ನು ನಾನು ಕ್ಯಾನ್ವಾಸ್ ಮೇಲೆ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಈ ರೀತಿ ನಾನು ಬ್ರಾಡಾಗಿ ನೆಕ್ ಶೇಪ್ನ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಇಷ್ಟಾದಮೇಲೆ ನೋಡಿ ಇಲ್ಲಿ ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಮಗೆ ಅಫೆಕ್ಸ್ ಪಾಯಿಂಟು ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಡೌನಿಂಗ್ ಏನಿದೆಯೋ ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೀವು ಮೆಷರ್ಮೆಂಟ್ ಬ್ಲೌಸ್ ಇದ್ದರೆ ಮೆಷರ್ಮೆಂಟ್ ಬ್ಲೌಸಲ್ಲಿ ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೋದು. ನೋಡಿ ಸ್ವಲ್ಪ ನಾರ್ಮಲ್ ಬ್ಲೌಸ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಈ ಶೇಪ್ ಅನ್ನೋದು ಬರುತ್ತೆ ನಿಮಗೆ. ಯಾಕಂದರೆ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ನೋಡಿ ಅಫೆಕ್ಸ್ ಪಾಯಿಂಟ್ ನಮಗೆ 10 ಇಂಚಸ್ ಇದೆ. ನಾನು ಇಲ್ಲಿ ಸೇರಿಸಿ 10.5ಗೆ ಮಾರ್ಕ್ನ ಮಾಡ್ತಿದ್ದೀನಿ. ನೋಡಿ ಇಲ್ಲಿಂದ ಓಕೆನಾ. ಈಗ ಅಂಡರ್ ಬಸ್ಟ್ ಪಾಯಿಂಟ್ ನೋಡಿ ಇಲ್ಲಿಂದ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ನಮಗೆ 1.5 ಇಂಚಷ್ಟೇ ಮೈನಸ್ ಆಗಿದೆ. ಈಗ ನಾನಿಲ್ಲಿ ಉಕ್ಪಟ್ಟಿ ಹೈಪಟ್ಟಿಗೆ ಎಷ್ಟು ಲೆಂತ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಮೆಷರ್ಮೆಂಟ್ ಬ್ಲೌಸಲ್ಲಿ. ನೋಡಿ ನಮಗೆ 4 ಇಂಚ್ ಇದೆ ಉಕ್ಪಟ್ಟಿ ಹೈಪಟ್ಟಿ. ಇಲ್ಲಿ ನಾನು 4 ಇಂಚ್ ಬೇಕು ಅಂದರೆ ನಾನಿಲ್ಲಿ 5.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ನಮಗೆ ಇಲ್ಲಿ ಕ್ಯಾನ್ವಾಸ್ ಅಟ್ಯಾಚಿಗೆ 1/4 ಇಂಚ್ ಬೇಕಾಗುತ್ತೆ. ಇಲ್ಲಿ ಕೂಡ 1/4 ಇಂಚ್ ಬೇಕಾಗುತ್ತೆ. ಇದಕ್ಕೇನು ಶೇಪ್ ಬೆಲ್ಟ್ ಅಟ್ಯಾಚ್ಗೋಸ್ಕರ ಇಲ್ಲಿ ನಮಗೆ ಒಂದು 1/2 ಇಂಚಷ್ಟು ಸ್ಟಿಚ್ಗೆ ಡಾಟ್ಗೆ ಬೇಕಾಗುತ್ತೆ. ಟೋಟಲ್ ನಮಗೆ ಎಷ್ಟಾಯಿತು? 1 ಇಂಚ್ ಆಯಿತು. 1 ಇಂಚನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ರೀತಿ 1 ಇಂಚನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ. ಈ ಸೈಡಿಗೆ ಬರೋದಾದರೆ ನೋಡಿ ಸೈಡು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಫ್ರಂಟ್ ಪಾರ್ಟಲ್ಲಿ ನೋಡಿ ನಮಗೆ 4.5 ಇದೆ ಸೈಡಲ್ಲಿ. ನಮಗೆ ಇಲ್ಲಿ 1/2 ಇಂಚು, ಇಲ್ಲಿ 1/4 ಇಂಚು, 3/4 ಇಂಚು ಬೇಕಾಗುತ್ತೆ. 3/4 ಇಂಚು ಸೇರಿಸಿದ್ರೆ ನಮಗೆ 5/4 ಇಂಚು ಬರುತ್ತೆ. ಓಕೆನಾ? 5/4 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಮಗೆ ಇಲ್ಲಿ ಶೇಪ್ ಅನ್ನೋದು ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು. ಇಲ್ಲಿ ನಾನು ಶೇಪ್ನ ನೋಡಿ ಈ ರೀತಿ ಕೊಡ್ತೀನಿ. ನಿಮಗೆ ಕಪ್ ಶೇಪ್ ಯಾವ ರೀತಿ ಬೇಕು ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಿಮಗೆ ಕಪ್ ಶೇಪ್ ತುಂಬ ಚೆನ್ನಾಗಿ ಕೂರಬೇಕು ಅಂದರೆ ನೀವು ಈ ಪಾಯಿಂಟ್ಗಿಂಟು ಸ್ವಲ್ಪ ಡೌನಿಂಗ್ನ ತಗೊಳ್ಳಿ. ಓಕೆನಾ? ಅಂಡರ್ ಬಸ್ಟ್ ಪಾಯಿಂಟು ನೋಡಿ ನಾನು 3 ಇಂಚ್ ತೊಗೊಂಡಿದ್ದೀನಿ. 3.5 ಇಂಚ್ ತೊಗೊಂಡು ನಿಮಗೆ 3.5 ಇಂಚು ನಾರ್ಮಲಾಗಿ ತೊಗೊಳ್ತೀವಿ. ನಿಮ್ಗೆ ಇನ್ನೂ ಕಪ್ ಶೇಪ್ ನೀಟಾಗಿ ಬರಬೇಕಂದ್ರೆ ಇನ್ನೂ 1/2 ಇಂಚ್ ಡೌನಿಂಗ್ ತೊಗೋಬೋದು. ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ ನಾನು ಇಲ್ಲಿಂದ ಶೇಪ್ನ ಕೊಡ್ತೀನಿ. ಈ ರೀತಿ ಶೇಪ್ನ ಕೊಟ್ಟು ನೋಡಿ ಇಲ್ಲಿ ಸ್ಟ್ರೈಟಾಗಿ ಕೊಡ್ತೀನಿ. ಒಂದ್ಸಲ ಈ ಒಂದು ಶೇಪ್ನ ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡ್ಬೋದು. ನೋಡಿ ಇಲ್ಲಿಂದ ನಾನು ಚೆಕ್ ಮಾಡ್ಕೊಳ್ತೀನಿ. ಈಗ ಡಾಟ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳೋಣ ಫಸ್ಟಿಗೆ. ನೋಡಿ ಡಾಟ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಇಲ್ಲಿಂದ ನಾನು ನೋಡಿ 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇಲ್ಲಿ 1/2 ಇಂಚಿನ ಉಕ್ಪಟ್ಟಿ ಹೈಪಟ್ಟಿಗೆ ಬಿಟ್ಟಿದ್ದೀನಲ್ಲ ಅದು ಬಿಟ್ಟು 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿಗೆ 1.5 ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು 1.5 ಇಂಚು ಈ ಕಡೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? 1.5 ಇಂಚು ಮಿಡ್ಲ್ಗೆ ಮಾರ್ಕ್ ಮಾಡಿಕೊಂಡು ನೋಡಿ 1.5 ಇಂಚ್ ಇಲ್ಲಿ, 1.5 ಇಂಚು ಈ ಕಡೆ, ಅಂದರೆ ಮಿಡ್ಲ್ ಪಾಯಿಂಟು ನಮ್ಗೆ ಇದಾಗಿರುತ್ತೆ. ನೋಡಿ 1.5 ಇಂಚ್ ಈ ಕಡೆಗೆ, 1.5 ಇಂಚು ಈ ಕಡೆಗೆ ನೀಟಾಗಿ ಮಿಡ್ಲ್ ಪಾಯಿಂಟ್ಗೆ 1.5 ಇಂಚ್ ಈ ಕಡೆ, 1.5 ಇಂಚ್ ಈ ಕಡೆ ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಡಾಟ್ ಲೆಂತ್ನ ತೊಗೊಳ್ತಾ ಇದ್ದೀನಿ ಅಲ್ಲಿ 3 ಇಂಚಸ್ ಅಷ್ಟು. ಓಕೆನಾ? ಡಾಟ್ ಲೆಂತ್ 3 ಇಂಚಸ್ ತೊಗೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಡಾಟ್ ಲೆಂತ್ನ ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ನೀಟಾಗಿ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? ನೋಡಿ ಈ ಶೇಪ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾವು ವೇಸ್ಟ್ನ ಮೆಜರ್ಮೆಂಟ್ ತೊಗೊಳ್ಳೋಣ. 7 ಮುಕ್ಕಾಲು ಅವ್ರ ವೇಸ್ಟ್ ಬಂದಿರೋದು. ನೋಡಿ ನಾನು ಉಕ್ಪಟ್ಟಿ ಹೈಪಟ್ಟಿಗೆ ಸ್ಟಿಚಿಂಗಿಗೆ ಬಿಟ್ಟು ಇಲ್ಲಿ
ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಇದರಲ್ಲೇ ಬರುತ್ತೆ 3.5 ಇಂಚು. ಇಲ್ಲಿ 3.5 ಇಂಚ್ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ನೋಡಿ 7.75 ನಮಗೆ ವೇಸ್ಟ್ ಇದೆ, ಅಲ್ಲಿಂದ ನಾನು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ ಕೊಟ್ಟಿದ್ದೀನಿ. ಸೊ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೆ ಆದಮೇಲೆ ಈಗ ನಾವು ಇಲ್ಲಿ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇವರ ಚೆಸ್ಟ್ ಬಂದು 38 ಅಲ್ವಾ, 38. ಇದಕ್ಕೆ ಲೂಸಿಂಗ್ನ ನಾನು 2.5ನ ಆ್ಯಡ್ ಮಾಡ್ತೀನಿ ಫ್ರಂಟ್ ಪಾರ್ಟಲ್ಲಿ. ಬ್ಯಾಕ್ ಪಾರ್ಟಲ್ಲಿ 3 ಇಂಚಸ್ನ ಆ್ಯಡ್ ಮಾಡಿದೆ. ನೋಡಿ 38.5ಗೆ ಪ್ಲಸ್ 2.5ನ ಆ್ಯಡ್ ಮಾಡ್ತೀನಿ. ಓಕೆನಾ, ಆವಾಗ 41 ಆಯಿತು. 41 ಇಂಚಸ್ಗೆ ನಾನಿಲ್ಲಿ ಅಂದರೆ ಬ್ಯಾಕು ಇಷ್ಟೇ ಆಯಿತು, ಡಿವೈಡೆಡ್ ಬೈ 4 ಮಾಡ್ಕೊಳ್ತೀನಿ. 10.25 ಬರುತ್ತೆ. 10.25ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ, ಉಪ್ಪಟ್ಟಿ ಐಪಟ್ಟಿನ ಬಿಟ್ಟು. ನೋಡಿ 10.25ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನು 1.5 ಇಂಚು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಒಂದ್ಸಲ ಈ ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳೋಣ. ನಮಗೆ 9.5 ಬರಬೇಕಲ್ಲ, ಸೊ 9.5 ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಟೇಪ್ನ ನೀಟಾಗಿ ಮೂವ್ ಮಾಡ್ಕೊಂಡು ಹೋಗಬೇಕು. ನೋಡಿ 9.5 ನಮ್ಗೆ ಇಲ್ಲಿ ಬರ್ತಿದೆ. ನಮಗೆ ಎಷ್ಟು ಎಕ್ಸ್ಟ್ರಾ ಆಗಿದೆ, 1 ಇಂಚಷ್ಟು ಎಕ್ಸ್ಟ್ರಾ ಆಗಿದೆ. ಆ 1 ಇಂಚನ್ನ ನಾನಿಲ್ಲಿ ಈ ಒಂದು ಡಾಟ್ಗೆ ಕನ್ವರ್ಟ್ ಮಾಡ್ತೀನಿ. ಸೊ ಡಾಟ್ಗೆ ಕನ್ವರ್ಟ್ ಮಾಡೋಕ್ಕೆ ಮುಂಚೆ ಇಲ್ಲಿ ಒಂದು ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ರೀತಿ ಈ ಒಂದು ಡಾಟ್ ಬಿಟ್ಟು 2.5 ಇಲ್ಲಿ. ಸೊ ಇಲ್ಲಿಂದ ನೆಕ್ಸ್ಟು ಇಲ್ಲಿಗೆ ಒಂದು ಲೈನ್ನ ಹಾಕ್ಕೊಳ್ತೀನಿ. ಓಕೆನಾ, ಇದು ಡಾಟ್ ಲೆಂತು ಸ್ವಲ್ಪ ಕಡಿಮೆನೇ ಇಲ್ಲಿ. ನಾನಿಲ್ಲಿ ನೋಡಿ ಈ ಕಡೆಗೆ 1 ಇಂಚ್ ಜಾಸ್ತಿ ಇದೆಯಲ್ಲ, ಈ ಕಡೆ 1/2 ಇಂಚಿಗೆ ಈ ಕಡೆ ಒಂದು 1/2 ಇಂಚ್ ಈ ರೀತಿ ನಾನು ಡಾಟ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ. ಓಕೆನಾ, ಇಲ್ಲಿ ಏನು ಡಾಟ್ ಇಲ್ಲ, ಇಷ್ಟಕ್ಕೆ ನಾನು ಡಾಟ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ಫೋಲ್ಡ್ನ ಮಾಡ್ಕೊಳ್ಬೇಕಾರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ರೌಂಡ್ ಶೇಪ್ನ ಕೊಟ್ಟು. ನೋಡಿ ಇಲ್ಲಿ ನಾನು ಈಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ನ ಮಾಡಿಕೊಂಡು ಒಂದ್ಸಲ ನಾನೀಗ ಆರ್ಮೋಲ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀಟಾಗಿ ರೀತಿ ಟೇಪ್ನ ಮೂವ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನೋಡಿ ನಮಗಿಲ್ಲಿ 9.5 ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಹೋಗುತ್ತೆ. ನಮ್ಗೆ ಅವಾಗ ಪರ್ಫೆಕ್ಟಾಗಿ ಆರ್ಮೋಲ್ ಅನ್ನೋದು ಸೆಟ್ ಆಗುತ್ತೆ. ಇಷ್ಟು ನಾನು ಈ ಒಂದು ಫ್ರಂಟ್ ಪಾರ್ಟಲ್ಲಿ, ಬ್ಯಾಕು ಕ್ಲೋಸ್ ಇರುತ್ತೆ, ಫ್ರಂಟಲ್ಲಿ ಈ ರೀತಿ ಡೀಪ್ ನೆಕ್ನ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಈಗ ನಾನು ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ. ಒಂದು ಸಲ ಮಾರ್ಕ್ ವೀಲಿಂದ ಮಾರ್ಕ್ನ ಮಾಡ್ಕೊಳ್ತೀನಿ. ಈ ಮೆಥಡಲ್ಲಿ ಒಂದು ಸಲ ಕಟ್ ಮಾಡಿ ನೋಡಿ ಹೇಗೆ ಬಂತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿ ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಶೋಲ್ಡರ್ ಸ್ಲೋಪ್ ಅನ್ನೋದು ನಾನಿಲ್ಲಿ ಕಟ್ ಮಾಡ್ತಾ ಇಲ್ಲ. ನೋಡಿ 1/4 ಇಂಚಷ್ಟು ಈ ಕಡೆಗೆ ತಗೊಳ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ನ ಮಾಡಿ ನೀವು ರೌಂಡ್ ಶೇಪ್ನ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಈ ರೀತಿ ನೀಟಾಗಿ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದಾಯಿತು. ಸೊ ಈಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ಈ ಶೋಲ್ಡರ್ ಸ್ಲೋಪ್ನ ಕೂಡ ಕಟ್ ಮಾಡಿಬಿಡ್ತೀನಿ. ನೋಡಿ ಈ ರೀತಿ ಇಲ್ಲಿಂದನೇ ನಾನು ಶೋಲ್ಡರ್ ಸ್ಲೋಪ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ನೋಡಿ ಇಲ್ಲಿಂದ ಶೋಲ್ಡರ್ ಸ್ಲೋಪ್ನ ನೀಟಾಗಿ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ನಾನು ನೆಕ್ನ ಕಟ್ ಮಾಡ್ತಾಯಿಲ್ಲ, ಯಾಕಂದರೆ ನಾನಿಲ್ಲಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನಮಗೆ ಎಷ್ಟು ಬೇಕು ಸ್ಲೀವ್ ಅನ್ನೋದು 9.5 ನಮಗೆ ಆರ್ಮೋಲ್ ಇರೋದು. ಸೊ ಇದಕ್ಕೆ ಯಾವ ರೀತಿ ನಾವು ಸ್ಲೀವ್ನ ಕಟ್ ಮಾಡೋದು ನೋಡೋಣ. ಫಸ್ಟಿಗೆ ಸ್ಲೀವ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಜಿನ್ ಸಮ ಇಲ್ಲ ಅಂದರೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಮಾರ್ಜಿನ್ ನಾನು ಸಮ ಮಾಡ್ಕೊಳ್ತೀನಿ. ಈ ರೀತಿ ಈಗ ನಮಗೆ ಸ್ಲೀವ್ ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳೋಣ.
ನೋಡಿ ಮೆಜರ್ಮೆಂಟ್ ಬ್ಲೌಸ್ನ ತೊಗೊಂಡು ನೀಟಾಗಿ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಇಲ್ಲಿವರೆಗೂ ಚೆಕ್ ಮಾಡ್ಕೊಳ್ಳಿ. ನೋಡಿ 11 ಇದೆ ನನ್ನ ಸ್ಲೀವ್ ಒಂದು ಲೆಂತ್ ಬಂದು ನಾನಿಲ್ಲಿ 11 ಮುಕ್ಕಾಲು ಇಂಚನ್ನ ಆ್ಯಡ್ ಮಾಡ್ತೀನಿ. 12 ಇಂಚ್ ತೊಗೊಳ್ತಾ ಇದ್ದೀನಿ, ಯಾಕಂದರೆ ನಾನು ಹ್ಯಾಂಡ್ಸ್ಗೆ ಪೈಪಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಜಸ್ಟ್ ನನಗೆ ಒಂದು 1/4 ಇಂಚಷ್ಟು ಸಾಕು ಪೈಪಿಂಗಿಗೆ, ಹಾಗಾಗಿ ನಾನಿಲ್ಲಿ 1/4 ಇಂಚ್ ತೊಗೊಂಡಿದ್ದೀನಿ, ಇಲ್ಲಿ 1/2 ಇಂಚ್ ತೊಗೊಂಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಅಂತ. ಸೊ ಇಲ್ಲಿಂದ ಒಂದ್ಸಲ ಕ್ರಾಸಾಗಿ 9.5 ಇಟ್ಟು ನೋಡಿ ನಿಮಗೆ ಕ್ಲಾತ್ ಸಾಕಾಗುತ್ತಾ ಅಂತ. ಇಲ್ಲ ಸಾಕಾಗಿಲ್ಲ ಅಂದರೆ ಈ ರೀತಿ ಮೇಲಕ್ಕೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಇನ್ನೊಂದ್ಸಲ 12 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ ನಾನು. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ 9.5 ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. 1.5 ಇಂಚ್ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಬೇಕು, ಅದು ಚೆಕ್ ಮಾಡ್ಕೊಳ್ಳಿ. ಇಷ್ಟು ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಮಾಡಬೇಕಾಗಿರೋದು 9.5 ಫೋಲ್ಡ್ ಮಾಡ್ಕೊಳ್ಳೋಣ. 9.5ನ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ. ಎಷ್ಟು ಬಂತು ನಮಗೆ 4.25 ಇಂಚ್ ಬಂದಿದೆ. ಅದರಲ್ಲಿ ನಾನು 3/4 ಇಂಚನ್ನ ಮೈನಸ್ ಮಾಡಿಕೊಂಡು 4 ಇಂಚು ಈ ಸ್ಲೀವ್ ಡೌನಿಂಗ್ನ ತಗೊಳ್ತೀನಿ. ಓಕೆನಾ, 4 ಇಂಚಲ್ಲಿ ತೊಗೊಂಡಿದ್ದೀನಿ. 4 ಇಂಚಿಗೆ ಈ ಕಡೆಯಿಂದ ಚೆಕ್ ಮಾಡ್ಕೊಳ್ಳಿ 9.5 ಬರುತ್ತಾ ಅಂತ. ಬರುತ್ತೆ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಹ್ಯಾಂಡ್ ಲೂಸ್ನ ಚೆಕ್ ಮಾಡ್ಕೊಳ್ತೀನಿ ನಾನು. ಹ್ಯಾಂಡ್ ಲೂಸ್ನ ಚೆಕ್ ಮಾಡಿಕೊಂಡು ಅವರು 1/2 ಇಂಚ್ ಲೂಸ್ ಹೇಳಿದಾರಲ್ಲ, ಸೊ ಹಾಗಾಗಿ 1/2 ಇಂಚ್ ಲೂಸ್ನ ಇಲ್ಲಿ ಆ್ಯಡ್ ಮಾಡ್ತೀನಿ. ನೋಡಿ 5 ಇಂಚ್ ಇದೆ, ನಾನಿಲ್ಲಿ 5.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಓಕೆನಾ, ಎಕ್ಸ್ಟ್ರಾ ಮಾರ್ಜಿನ್ ಕೊಟ್ಟಮೇಲೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ. ಈ ರೀತಿ ಮಾರ್ಕ್ನ ಮಾಡಿಕೊಂಡು ಇಲ್ಲೂ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹಾಕ್ಕೊಂಡು ಈಗ ನಾವಿಲ್ಲಿ ಶೇಪ್ನ ಕೊಡಬೇಕಾಗುತ್ತೆ. ಇಲ್ಲಿಂದ ನಾನು 1/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತೀನಿ, ಒಂದು ಸ್ಟ್ರೈಟ್ ಲೈನ್ನ ಹಾಕ್ತೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ 8 ಇಂಚ್ ಬರ್ತಿದೆ. 4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನಾನು ಶೇಪ್ನ ಕೊಡ್ತೀನಿ. ನೋಡಿ ಈ ರೀತಿ ನೀಟಾಗಿ ಶೇಪ್ನ ಕೊಡಬೇಕಾಗತ್ತೆ. ಇಲ್ಲಿಂದ ಇಲ್ಲಿಗೆ 1/4 ಇಂಚ್ ಡೌನಿಂಗ್ ತಗೊಳ್ಳಿ. ಇಲ್ಲಿಂದ ಈ ರೀತಿ ಶೇಪ್ನ ಕೊಟ್ಟರೆ ನಿಮಗೆ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇಲ್ಲಿ ನೋಡಿ ಈ ರೀತಿ ನಾನು ಕೊಡ್ತೀನಿ ಸ್ಟ್ರೈಟಾಗಿ ಈ ರೀತಿ. ಓಕೆನಾ, ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ತೀನಿ. ಇದರಲ್ಲಿ ನಿಮಗೇನು ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ನಿಮಗೆ ಎಷ್ಟು ಬರುತ್ತೆ. 9.5 ಇಂಚ್ ಬರುತ್ತಾ ಅಂತ. ನಿಮಗೆ ಜಾಸ್ತಿ ಬಂತು ಅಂದರೆ ಇಲ್ಲಿ ಬೇಕಾದ್ರೆ ನೀವು ಮೈನಸ್ ಮಾಡ್ಕೋಬೋದು. ನೋಡಿ ಇಲ್ಲಿ ನನಗೆ ಜಾಸ್ತಿ ಬರ್ತಿದೆ, ನಾನಿಲ್ಲಿ ಕ್ರಾಸಾಗಿ ಒಂದು 1/4 ಇಂಚಸ್ನ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. ಗೊತ್ತಾಯ್ತಾ? ಈ ರೀತಿ ಮೈನಸ್ ಮಾಡಿಕೊಂಡ್ರೆ ನಿಮಗೆ ಆರ್ಮೋಲಲ್ಲಿ ಯಾವುದೇ ರೀತಿ ಲೂಸಿಂಗ್ ಅನ್ನೋದು ಬರೋದಿಲ್ಲ. ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಿ. ಇಲ್ಲಿಂದ ನೀಟಾಗಿ ಈ ರೀತಿ ಚೆಕ್ ಮಾಡ್ಕೊಂಡು ನೋಡಬೇಕಾಗುತ್ತೆ. ನೋಡಿ 9.5 ನಮಗೆ ಕರೆಕ್ಟಾಗಿ ಬರುತ್ತೆ ಇಲ್ಲಿಗೆ ಮಾರ್ಕ್ ಮಾಡಿದಾಗ. ಓಕೆನಾ, ಈಗ ಮಾರ್ಕಿಂಗ್ನ ಇಲ್ಲಿಗೆ ಸೆಟ್ ಮಾಡಿ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಈ ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಸೊ ಸ್ಲೀವ್ಸು ನಾನು ಇನ್ನೂ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಯಾರಿಗಾರು ಡೌಟ್ ಇದ್ದರೆ ನನ್ನ ಚಾನಲ್ಗೆ ಒಂದ್ಸಲ ವಿಸಿಟ್ ಕೊಟ್ಟು ನೋಡಿ. ಈಸಿ ಮೆಥಡಲ್ಲಿ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದೆಲ್ಲ ನಾನು ತಿಳಿಸ್ಕೊಡ್ತಿದ್ದೀನಿ. ಮಿಡ್ಲಿಗೆ ಒಂದು ನ್ಯಾಚ್ನ ಹೊಡ್ಕೊಳ್ತೀನಿ. ನಾನು ಇಲ್ಲಿ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ತಿಲ್ಲ, ಯಾಕಂದರೆ ನಾನು ಪೀಸ್ ಕೊಟ್ಟಿದ್ದಾದಮೇಲೆ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ತೀನಿ. ಆಮೇಲೆ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ಇಲ್ಲಿ ಏನು ಉಳಿದಿದೆ ಇದನ್ನು ನಾವು ಇಲ್ಲಿ ಪೀಸು ಕಟ್ಕೋಬೋದು. ನೋಡಿ ಇಷ್ಟು ಉಳಿದಿದೆ, ಇದನ್ನು ನಾನು ಪೀಸ್ನ ಕಟ್ಕೊಳ್ತೀನಿ. ಈಗ ನಾವು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ, ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಫ್ರಂಟಲ್ಲಿ ಇಲ್ಲ, ನೀವು ಫ್ರಂಟು ಬ್ಯಾಕ್ನ ಇಟ್ಬಿಟ್ಟು ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಎಷ್ಟು ಬೇಕಾಗುತ್ತೆ ಅಂತ. ನೀವು ನೋಡಿ ಈ ರೀತಿ ನೀಟಾಗಿ ಈ ರೀತಿ ಇಟ್ಕೊಂಡು ನೀವು ಚೆಕ್ ಮಾಡ್ಕೋಬೋದು. ನೋಡಿ ಸೈಡಲ್ಲಿ ಎಷ್ಟು ಬೇಕು, ಫ್ರಂಟಲ್ಲಿ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೋಬೋದು ನೀವು. ನಮಗೆ ಸ್ಟಿಚಿಂಗ್ ಮಾರ್ಜಿನು ಸೇರಿಸಿ ನಾವು ಚೆಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನನಗೆ 2.5 ಇಂಚ್ ಬರ್ತಾ ಇದೆ. ಸ್ಟಿಚಿಂಗ್ ಮಾರ್ಜಿನ್ ನನಗೆ 1 ಇಂಚ್ ಬೇಕಾಗುತ್ತೆ. 3.5 ಇಂಚು ಇಲ್ಲಿ ನಮಗೆ ನೋಡಿ ಇಲ್ಲಿ ಜಸ್ಟ್ ನಮ್ಗೆ 3/4 ಇಂಚಷ್ಟು ಬರುತ್ತೆ. 3/4 ಇಂಚಿಗೆ ನಾನಿಲ್ಲಿ ರೆಡಿ ಒಂದು ನಮ್ಗೆ ಇಲ್ಲಿ ಕ್ಲಾತ್ ಅನ್ನೋದು ಹಿಂಗೆ ಹೋಗುತ್ತಲ್ಲ, ಈ ಕಡೆ ಗಮನ ಕೊಡಿ ನೀವು. ಇಲ್ಲಿ ನಮಗೆ ಏನಾಗ್ಬೋದು, ಇಲ್ಲಿ ಇಷ್ಟೇ ಅಲ್ವಾ ನಮ್ಗೆ ಗ್ಯಾಪ್ ಇರೋದು, ಇಲ್ಲಿ ಹೆಂಗೆ ಶೇಪ್ ಬೆಲ್ಟ್ ಕೊಡೋಕ್ಕಾಗುತ್ತೆ ಅಂತಲೂ ಡೌಟ್ ಬರ್ಬೋದು. ಇಲ್ಲಿ ನಮಗೆ ಕಪ್ ಶೇಪ್ ಅನ್ನೋದು ಇಲ್ಲಿ ಎದ್ಕೊಂಡಾಗ ನಮಗಿಲ್ಲಿ ನೋಡಿ ಶಾರ್ಟೇಜ್ ಆಗುತ್ತೆ. ಓಕೆನಾ, ಈ ರೀತಿ ಕಪ್ ಶೇಪ್ ಅನ್ನೋದು ನಮ್ಗೆ ಹಿಂಗೆ ಎತ್ಕೊಂಡಾಗ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಎಷ್ಟು ಶಾರ್ಟೇಜ್ ಆಗುತ್ತೆ ಅಂತ. ನೋಡ್ಬೋದು ನೀವು, ಈ ರೀತಿ ಕಪ್ ಶೇಪ್ ಅನ್ನೋದು ನಮ್ಗೆ ಎತ್ಕೊಂಡಾಗ ನಮಗೆ ಶಾರ್ಟೇಜ್ ಅನ್ನೋದು ಈ ರೀತಿ ಆಗುತ್ತೆ. ಇದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು. ನೋಡಿ ಇಲ್ಲಿಂದ ನಮಗೆ ಒಂದು 4 ಇಂಚು ಬೇಕಾಗುತ್ತೆ, ಇಲ್ಲೂ ನಮಗೆ 3 ಇಂಚಸ್ ಬೇಕಾಗುತ್ತೆ, ಇಲ್ಲೂ ಕೂಡ ಸೇಮ್ 4 ಇಂಚು ಬೇಕಾಗುತ್ತೆ. ಇಷ್ಟು ಬೇಕಾಗುತ್ತೆ ನಮಗೆ. ಈಗ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಂದ ಒಂದು 4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, ಇಲ್ಲಿಂದ 4 ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ. ಎಷ್ಟು ಲೆಂತ್ ಬೇಕು ಅನ್ನೋದು ಕೂಡ ಮಾರ್ಕ್ ಮಾಡ್ಕೊಳ್ಳಿ ನೀವು. ನೋಡಿ ಇಲ್ಲಿಂದ ಮೆಜರ್ಮೆಂಟ್ ತೊಗೊಳ್ಳಿ. 6.5 ಬಂತು. ಇಲ್ಲಿಂದ ಕಂಟಿನ್ಯೂ ಮಾಡಿ 10.5 ಬರ್ತಿದೆ. ನಾನಿಲ್ಲಿ
ಎಕ್ಸ್ಟ್ರಾನೇ ತೊಗೊಳ್ತೀನಿ, ಓಕೆನಾ. 10.5 ತೊಗೊಳ್ಳಲ್ಲ, 11.5 ತೊಗೊಳ್ತೀನಿ. ನನಗೆ ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ, ಕಡಿಮೆ ಆಗಬಾರ್ದು ಅಂತ. ಇಲ್ಲಿ ನೋಡಿ 4 ಇಂಚ್ ತೊಗೊಂಡಿದ್ದೀನಿ, ಇಲ್ಲೂ ಕೂಡ 4 ಇಂಚ್ ತೊಗೊಳ್ತೀನಿ ನಾನು, ಓಕೆನಾ. ಇಲ್ಲೂ 4 ಇಂಚ್ ತೊಗೊಂಡು ಇಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಡೌನಿಂಗ್ ನಾವು ಎಷ್ಟು ತೊಗೋಬೇಕು ಅಂತ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು 5 ಇಂಚಷ್ಟು ಇಲ್ಲ, ಇಲ್ಲಿ ಸ್ಟಿಚ್ ಮಾಡೋದು 4 ಇಂಚಷ್ಟು ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ 4 ಇಂಚಷ್ಟು ಮಾರ್ಕ್ನ ಮಾಡಿಕೊಂಡು ಇಲ್ಲಿ ನಾನು ಒಂದು 3 ಇಂಚಸ್ ಬರೋ ಥರ ಮಾರ್ಕ್ನ ಮಾಡ್ಕೊಳ್ತೀನಿ, ಓಕೆನಾ. 3 ಇಂಚಸ್ ಬರೋ ಥರ ಮಾರ್ಕ್ನ ಮಾಡಿಕೊಂಡು ಇದಕ್ಕೆ ನೀಟಾಗಿ ರೀತಿ ಶೇಪ್ನ ಕೊಡೋಣ. ನೋಡ್ತಿರ್ಬೋದು ನೀವು, ಇಲ್ಲಿ ನೀಟಾಗಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಇಲ್ಲಿಂದ ಹಿಂಗೆ ಸ್ಟ್ರೈಟೇ ಬರಲಿ ನೋಡಿ. ಇಲ್ಲಿಂದ ಈ ರೀತಿ ಶೇಪ್ ಬೆಲ್ಟ್ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬರುತ್ತೆ ನಮ್ಮ ಶೇಪ್ ಬೆಲ್ಟ್, ಓಕೆನಾ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ತುಂಬ ಪರ್ಫೆಕ್ಟಾಗಿ ನಿಮಗೆ ಸೆಟ್ ಆಗುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಒಂದು 1/4 ಇಂಚಷ್ಟು ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ. ಇದು ಯಾವಾಗೂ ಕಟ್ ಮಾಡೋದು ನಿಮ್ಗೆ ಗೊತ್ತೇ ಇದೆ. ಈ ರೀತಿ ಶೇಪ್ ಬೆಲ್ಟ್ನ ನಾನು ಕಟ್ ಮಾಡಿಕೊಂಡೆ. ಸೊ ಇನ್ನೊಂದು ಶೇಪ್ ಬೆಲ್ಟ್ನ ನಾವು ಕಟ್ ಮಾಡ್ಕೋಬೇಕು, ಜಾಗ ಸಾಕಾಕಿದ್ರೆ ಇಲ್ಲೇ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೋಡಿ, ಪ್ಲೇಸ್ ಸಾಕಾಗುತ್ತೆ. ಸೊ ನಾನು ಇಲ್ಲೇ ಇನ್ನೊಂದು ಪೀಸ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಸಾಕಾಗಿಲ್ಲ ಲೈನಿಂಗು ಅಂದರೆ ನೀವು ಬೇರೆದು ಕಟ್ ಮಾಡಿಕೊಂಡು ಅದು ಒಳಗಡೆ ಹೋಗೋ ಥರ ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಬ್ಯಾಕ್ ಪಾರ್ಟು, ಇದು ಸ್ಲೀವ್ಸು, ಇದು ಫ್ರಂಟ್ ಪಾರ್ಟು. ಮಾರ್ಕಿಂಗ್ ಎಲ್ಲ ಮುಗೀತು. ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ, ಮೇನ್ ಫ್ಯಾಬ್ರಿಕ್ಕು ಇದ್ರ ಮೇಲೆ ಹಾಕ್ಕೊಂಡು ನಾನು ನೀಟಾಗಿ ಈ ಒಂದು ಲೈನಿಂಗ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಬಂದೆ. ಈಗ ಸ್ಟಿಚಿಂಗ್ ಯಾವ ರೀತಿ ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟಿಗೆ ನಾನು ಪೈಪಿಂಗ್ ಥ್ರೆಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಲೀವ್ಸ್ಗೆ ಪೀಸ್ ಕಟ್ಟಬೇಕಾಗಿತ್ತಲ್ಲ, ಸೊ ಅದನ್ನು ಪೀಸ್ನ ಫಸ್ಟ್ ಕಟ್ಕೋತಾ ಇದ್ದೀನಿ. ಯಾಕೆ ಪೀಸ್ ಕಟ್ಟೋದು ತೋರಿಸ್ತಿದ್ದೀನಿ ಅಂದರೆ, ನಾನು ಫ್ರಂಟ್ ಶೇಪ್ ತೆಗೆಯೋದು ನಿಮಗೆ ಆಗಲೇ ತೋರಿಸಿರಲಿಲ್ಲ. ಸೊ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಅನ್ನಲ್ಲ, ಹಾಗಾಗಿ ಇಲ್ಲಿ ಶೇಪ್ನ ಯಾವ ರೀತಿ ತೆಗಿಬೇಕು ಮತ್ತು ಯಾವ ರೀತಿ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದು ಕೂಡ ಇಲ್ಲಿ ನೋಡ್ಬೋದು ನೀವು ಡೀಟೇಲ್ಡಾಗಿ. ನೋಡಿ, ನೀಟಾಗಿ ಈ ಒಂದು ಸ್ಲೀವ್ಸ್ನ ಕಟ್ಕೊಂಡ್ಮೇಲೆ ಒಂದು ಸಲ ರೀಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದೆಯಾ ಅಂತ. ಲೆವೆಲ್ಲಾಗಿ ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಇದು ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಸೊ ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದರೆ ಅಂಥವ್ರಿಗೆ ಯೂಸ್ ಆಗುತ್ತೆ ಅಂತ ನಾನು ಡೀಟೇಲ್ಡಾಗಿ ಹೇಳ್ತಾ ಇದ್ದೀನಿ. ಈಗ ನೋಡಿ, ಶೇಪ್ನ ಕಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ 1.5 ಇಂಚ್ ಏನು ನಾನು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನೋ ಇಲ್ಲಿ 1 ಇಂಚ್ ಬಿಡ್ತಿದ್ದೀನಿ. ಮಿಡ್ಲಿಗೆ ಈ ರೀತಿ ಟೇಪ್ನ ಫೋಲ್ಡ್ ಮಾಡಿಕೊಂಡು 1/2 ಇಂಚ್ ಬರೋ ಥರ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1/2 ಇಂಚ್ ಬರೋ ಥರ ಮಾರ್ಕ್ನ ಮಾಡಿ ಇಲ್ಲಿ ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ 1/2 ಇಂಚಷ್ಟು ಒಳಗಡೆಗೆ. ಈ ರೀತಿ ಶೇಪ್ನ ಕೊಡೋದ್ರಿಂದ ನಿಮಗೆ ನೀಟಾಗಿ ಫ್ರಂಟ್ ಪಾರ್ಟಲ್ಲಿ ಯಾವುದೇ ರೀತಿ ರಿಂಕಲ್ ಬರೋಲ್ಲ, ಪರ್ಫೆಕ್ಟಾಗಿ ನಿಮಗೆ ಸ್ಲೀವ್ಸ್ ಅನ್ನೋದು ಸೆಟ್ ಆಗುತ್ತೆ. ಈಗ ನಾನು ಇದಕ್ಕೆ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ, ಪೈಪಿಂಗ್ ಆಲ್ರೆಡಿ ನಾನು ಕಟ್ ಮಾಡ್ಕೊಂಡಿದ್ನಲ್ಲ, ಸ್ಟಿಚ್ ಮಾಡ್ಕೊಂಡಿದ್ನಲ್ಲ, ಅದನ್ನು 1/4 ಇಂಚ್ ಅಷ್ಟೇ ಮಾರ್ಜಿನ್ ಬಿಟ್ಟಿದ್ದೆ ನಾನು ಸ್ಲೀವ್ಗೆ, ಈ ಪೈಪಿಂಗ್ ಅಟ್ಯಾಚ್ಗೆ. ಸೊ ಆ 1/4 ಇಂಚಿಗೆ ನಾನು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಈ ರೀತಿ ನೀಟಾಗಿ ನಾನು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗೇ ಬರುತ್ತೆ. ಹಾಗೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬ್ಯಾಕ್ ಪಾರ್ಟ್ಗೂ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಪೈಪಿಂಗಲ್ಲೇ ಫಿನಿಶ್ ಮಾಡಬೇಕು ಅಂದ್ಕೊಂಡಿದ್ದೆ ನಾನು, ವೇಸ್ಟ್ ಹತ್ರ ಮತ್ತು ನೆಕ್ಕಿಗೆ ಎಲ್ಲನೂ, ಹ್ಯಾಂಡ್ಸ್ಗೂ ಅಷ್ಟೇ. ಈ ರೀತಿ ಪೈಪಿಂಗ್ನ ಕೊಡೋದ್ರಿಂದ ನಿಮಗೆ ಬ್ಲೌಸ್ ಲುಕ್ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ನೋಡಿ, ನೆಕ್ ಕಡೆ ನಾನು ನೆಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡ್ತಿರ್ಬೋದು ನೀವು, ಈ ರೀತಿ ನೆಕ್ನ ಕಟ್ ಮಾಡಿಕೊಂಡು ನೆಕ್ಕಿಗೂ ಕೂಡ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಸೊ ನಿಮಗೆ ಪೈಪಿಂಗ್ ಬೇಡ, ನಮಗೆ ಪೈಪಿಂಗ್ ಬರಲ್ಲ, ಇಫ್ ಇನ್ ಕೇಸ್ ನನಗೆ ಪೈಪಿಂಗ್ ಬೇಡ ಅನ್ನೋರು ನೀವು ನೆಕ್ಗೆ ಪಟ್ಟಿನೂ ಕೂಡ ಕೊಟ್ಕೋಬೋದು. ವೇಸ್ಟ್ಗೂ ಅಷ್ಟೇ ನೀವು ಪಟ್ಟಿನ ಅಟ್ಯಾಚ್ ಮಾಡ್ಕೋಬೋದು, ಆಗಲೂ ಚೆನ್ನಾಗೇ ಇರುತ್ತೆ. ಸೊ ಪೈಪಿಂಗ್ ಕೊಟ್ಟರೆ ಇನ್ನು ಸ್ವಲ್ಪ ಲುಕ್ ಇರುತ್ತೆ ಅಂತ ನಾನು ಪೈಪಿಂಗ್ನ ಕೊಡ್ತಾಯಿದ್ದೀನಿ. ನೋಡಿ, ಈಗ ನಾನು ಬ್ಯಾಕ್ ಪಾರ್ಟ್ಗೆ ಲೈನಿಂಗ್ಗೆ ನಾನು ಪೈಪಿಂಗ್ ಕೊಟ್ಟನಲ್ಲ, ಈಗ ಮೇನ್ ಫ್ಯಾಬ್ರಿಕ್ ಸೀದಾ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಉಲ್ಟಾ ಲೈನಿಂಗ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ರಿಂಕಲ್ ಬರಬಾರ್ದು, ಇದಂತೂ ಮೈಂಡಲ್ಲಿ ಚೆನ್ನಾಗಿಟ್ಕೊಳ್ಳಿ. ರಿಂಕಲ್ ಬರದೇ ಇರೋ ಥರ ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸೊ ನೀಟಾಗಿ ಬಟ್ಟೆನ ಸೆಟ್ ಮಾಡ್ಕೊಳ್ತಾ ನೀವು ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು. ನೀವು ಒನ್ಸ್ ರಿಂಕಲ್ ಬಂದುಬಿಟ್ರೆ ನಿಮಗೆ ಬ್ಲೌಸ್ ಅನ್ನೋದೇ ಚೆನ್ನಾಗಿ ಕಾಣಿಸಲ್ಲ, ಲುಕ್ ಅನ್ನೋದೇ ಹಾಳಾಗ್ಬಿಡುತ್ತೆ. ಹಾಗಾಗಿ ನೀವು ನೀಟಾಗಿ ಸೆಟ್ ಮಾಡಿಕೊಂಡು ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ನಾನು ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ, ಯಾವುದೇ ರೀತಿ ರಿಂಕಲ್ ಬರದೇ ಇರೋ ಥರ.
ಸೊ ಈಗ ನಾನು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡಿಕೊಂಡು ಇದನ್ನ ಉಲ್ಟಾ ಮಾಡ್ಕೊಳ್ತೀನಿ. ಸೊ ಈ ರೀತಿ ಉಲ್ಟಾ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಪಟ್ಟಿ ಕೊಡೋದಕ್ಕಿಂತ ಪಟ್ಟಿ ಕೊಟ್ಟರು ಅಷ್ಟೇ ಟೈಮ್ ತೊಗೊಳುತ್ತೆ, ನೀವು ಪೈಪಿಂಗ್ ಕೊಟ್ಟರು ಅಷ್ಟೇ ಟೈಮ್ ತೊಗೊಳುತ್ತೆ. ಯಾಕಂದರೆ ನೀವು ಪಟ್ಟಿ ಸ್ಟಿಚ್ ಮಾಡಬೇಕು, ಪೈಪಿಂಗ್ ಸ್ಟಿಚ್ ಮಾಡಬೇಕಂದ್ರೆ ಒಂದೇ ಟೈಮಿಗೆ ತೊಗೊಳ್ಳೋದು. ಸೊ ಈಗ ನಾನು ಇದನ್ನು ಒಂದು ಸಲ ಐರನ್ ಮಾಡ್ಕೊಳ್ತೀನಿ. ಐರನ್ ಮಾಡ್ಕೊಂಡಿದ್ದಾದಮೇಲೆ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಇದನ್ನ ಸೈಡ್ಗೆ ಇಡ್ತೀನಿ. ಈಗ ಪೈಪಿಂಗಿಗೆ ಮಾತ್ರ ನಾನು ಸ್ಟಿಚ್ನ ಹಾಕ್ಕೊಳ್ತೀನಿ, ನೆಕ್ ಹತ್ರ ಮಾತ್ರ. ಸೊ ಬಾಟಮಲ್ಲೂ ನಾನು ಪೈಪಿಂಗ್ಗೆ ಸ್ಟಿಚ್ ಏನೂ ಹಾಕಿಲ್ಲ. ಐರನ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನ ಸ್ಟಿಚ್ ಹಾಕ್ಕೊಳ್ತೀನಿ. ನೋಡಿ, ಈಗ ಸ್ಲೀವ್ಸ್ನೂ ಕೂಡ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಯಾವುದೇ ರೀತಿ ರಿಂಕಲ್ ಬರಬಾರ್ದು. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ರಿಂಕಲ್ ಬಂದರೆ ನಿಮ್ಗೆ ಬ್ಲೌಸ್ ಅನ್ನೋದೇ ಹಾಳಾಗ್ಬಿಡುತ್ತೆ, ಲುಕ್ ಅನ್ನೋದೇ ಹೋಗ್ಬಿಡುತ್ತೆ. ನಮಗೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಸ್ವಲ್ಪ ವೇರಿಯೇಷನ್ ಬಂದರೂ ಅಟ್ಯಾಚ್ ಮಾಡ್ಕೊಳ್ಳೋದ್ರಲ್ಲಿ ನಿಮಗೆ ಬಟ್ಟೆ ಅನ್ನೋದು ಕುಪ್ಪೆ ಕುಪ್ಪೆ ಥರ ಎದ್ಕೊಳ್ಳುತ್ತೆ ಮೇನ್ ಫ್ಯಾಬ್ರಿಕ್ ಅನ್ನೋದು. ಸೊ ಆ ರೀತಿ ಆಗದೆ ಇರೋ ಥರ ನೀವು ನೋಡ್ಕೋಬೇಕಂದ್ರೆ ಯಾವುದೇ ರೀತಿ ರಿಂಕಲ್ ಬರ್ದಿರೋ ನೀಟಾಗಿ ನೀವು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕು. ನೀಟಾಗಿ ನಾನೊಂದು 2-3 ಕಟ್ಸ್ನ ಇಟ್ಕೊಂಡೆ. ಈ ರೀತಿ ಇಟ್ಕೊಂಡು ನೀಟಾಗಿ ಈ ರೀತಿ ಪ್ರೆಸ್ನ ಮಾಡ್ಕೊಳ್ಳಿ. ನೋಡಿ, ಪ್ರೆಸ್ನ ಮಾಡಿಕೊಂಡ್ರೆ ನೀವು ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ನ ಹಾಕ್ಕೊಂಡ್ರೆ ನೀಟಾಗಿ ಹ್ಯಾಂಡ್ಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನಾನು ಇದಕ್ಕೂ ಕೂಡ ಒಂದು ಸಲ ಐರನ್ ಮಾಡಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಹೇಳಿದ್ನಲ್ಲ, ಇವ್ರು ಪರ್ಫೆಕ್ಟಾಗಿ ಕೇಳ್ತಾರೆ ಪ್ರತಿಯೊಂದು ಪಾಯಿಂಟು ಕೂಡ. ಹಾಗಾಗಿ ನಾನು ಐರನ್ ಮಾಡಿ ನೀಟಾಗಿ ಪ್ರತಿಯೊಂದು ಇದನ್ನು ನಾನು ಸ್ಟಿಚ್ನ ಮಾಡ್ತೀನಿ. ಈಗ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟ್ ಪಾರ್ಟಿಗೋಸ್ಕರ. ನೋಡಿ, ಈ ರೀತಿ ಫೋಲ್ಡ್ನ ಮಾಡಿ. ನಾನು ಫ್ಯೂಸಿಂಗ್ ಕ್ಯಾನ್ವಾಸ್ನ ಯೂಸ್ ಮಾಡೋದು. ಸೊ ಅದು ತುಂಬಾ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನಾರ್ಮಲ್ ಕ್ಯಾನ್ವಾಸಿಗೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಮೈಕ್ರೋ ಫ್ಯೂಸಿಂಗ್ ಕ್ಯಾನ್ವಾಸ್ನ ನಾನು ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಕ್ಯಾನ್ವಾಸು. ಅಂದರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಒನ್ಸ್ ಐರನ್ ಮಾಡಿದ್ಮೇಲೆ, ನಮಗೆ ಅದು ಎತ್ಕೊಳ್ಳಲ್ಲ. ನೋಡಿ, ಈ ರೀತಿ ಟ್ಯಾಪ್ನ ಮಾಡಿಕೊಂಡು ನೀಟಾಗಿ ಮಾರ್ಕಿಂಗ್ ಅನ್ನೋದು ನನಗೆ ಕಾಣಿಸ್ತಿದೆ. ಅದ್ರ ಮೇಲಿನ ನಾನು ನೀಟಾಗಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚು 1.5 ಇಂಚು ನೀವು ಎಕ್ಸ್ಟ್ರಾ ಮಾರ್ಜಿನ್ನ ಬಿಟ್ಟು ಕ್ಯಾನ್ವಾಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ನಾನು ನೀಟಾಗಿ ಫಸ್ಟಿಗೆ ನಾವು ಎಕ್ಸ್ಟ್ರಾ ಏನು ಮಾಡ್ಕೊಂಡಿದ್ದೀವೋ ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನೆಕ್ ಕಡೆ ನಾನು ನೀಟಾಗಿ ನೆಕ್ ಶೇಪ್ ಕಟ್ ಮಾಡ್ಬೇಕಾದ್ರೆ ನೀವು ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಾವೇನು ಕಟ್ ಮಾಡ್ತೀವೋ ಶೇಪು ಅದೇ ರೀತಿ ಬರೋದು. ನೋಡಿ, ಈ ರೀತಿ ನೆಕ್ ಶೇಪ್ ಅನ್ನೋದು ರೆಡಿ ಆಯಿತು. ಸೊ ಇದನ್ನ ಫ್ರಂಟಿಗೆ ಇಟ್ಟು ನಾನು ಐರನ್ ಮಾಡ್ಕೊಂಬರ್ತೀನಿ. ಸೊ ಇದು ಫ್ರಂಟ್ ಓಪನ್ ಇರೋದ್ರಿಂದ ನಾನು ಕ್ಯಾನ್ವಾಸ್ನು ಕೂಡ ಮಿಡ್ಲಿಗೆ ಈ ರೀತಿ ಓಪನ್ನ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಓಪನ್ನ ಮಾಡಿಕೊಂಡು ನೋಡಿ, ಕ್ಯಾನ್ವಾಸ್ನ ಈ ಲೈನಿಂಗ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಂಡು ಬಂದೆ ಐರನ್ ಮಾಡಿಕೊಂಡು. ಈಗ ನೋಡಿ, ಈ ಕಡೆ ತುದಿಗೆ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಏನಕ್ಕೆ ಈ ಸ್ಟಿಚ್ ಆಗ್ತಾಯಿದ್ದೀನಿ ಅಂದರೆ, ನಾನು ಫ್ರಂಟ್ಗೂ ಪೈಪಿಂಗ್ನ ಅಟ್ಯಾಚ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಒಂದು ಸ್ಟಿಚ್ನ ಹಾಕ್ಕೊಂಡ್ರೆ ನಮ್ಗೆ ಪೈಪಿಂಗ್ ಥ್ರೆಡ್ ಎಲ್ಲಿಗೆ ಬರಬೇಕು ಅನ್ನೋದು ನಮಗೊಂದು ಐಡಿಯಾ ಬಂದುಬಿಡುತ್ತೆ. ನೀಟಾಗಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೋದು. ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಎರಡೂ ಕಡೆಯೂ. ಸೊ ನಾನು ಫ್ರಂಟಲ್ಲಿ ಈಗೇನು ಸ್ಟಿಚ್ ಆಗ್ತಾಯಿದ್ರೋ ಕ್ಯಾನ್ವಾಸ್ ಮೇಲೆ ಬೀಳದೇ ಇರೋ ಥರ ಸ್ಟಿಚ್ನ ಹಾಕ್ಕೊಂಡೆ, ಕರೆಕ್ಟಾಗಿ ಕಾರ್ನರ್ಗೆ ಬರೋ ಥರ. ಈಗ ನೋಡಿ, ಅದೇ ಸ್ಟಿಚ್ ಮೇಲೆ ನಾನು ಪೈಪಿಂಗ್ನ ಸ್ಟಿಚ್ ಮಾಡ್ಕೊಂಡು ಹೋಗ್ತೀನಿ. ಸೊ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ, ರೌಂಡ್ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ರೀತಿ ಕಟ್ ಮಾರ್ಕ್ನ ಇಟ್ಕೊಂಡು ನೀವು ಸ್ಟಿಚ್ ಮಾಡೋದ್ರಿಂದ ನಿಮ್ಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೆಕ್ ಶೇಪ್ ಅನ್ನೋದು ಈ ರೀತಿ ನೋಡಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಈ ಸೈಡು ಕೂಡ ಕ್ಯಾನ್ವಾಸು ನಿಮಗೆ ಉಲ್ಟಾ ಇರಬೇಕು, ಈ ಕಡೆಗೆ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು ನೀವು. ಈ ರೀತಿ ನೋಡಿ, ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ ನಿಮಗೆ ಬೇಕು ಅಂದರೆ. ಸ್ಟಿಚ್ ಆದಮೇಲೂ ಕೂಡ ಈ ರೀತಿ ಕಟ್ ಮಾರ್ಕ್ಸ್ನ ಇಟ್ಕೊಂಡು ನೀಟಾಗಿ ಮೇನ್ ಫ್ಯಾಬ್ರಿಕ್ನ ತೊಗೊಂಡು ಅದು ಕೂಡ ಒಂದು ಸೈಡ್ ಈ ರೀತಿ ಓಪನ್ನ ಮಾಡಿಕೊಂಡು ಆ ಮೇನ್ ಫ್ಯಾಬ್ರಿಕ್ ಸೀದಾ ಹಾಕ್ಕೊಳ್ತೀನಿ. ಅದ್ರ ಮೇಲೆ ಕ್ಯಾನ್ವಾಸ್ ನೋಡಿ ಈ ಥರ ಕಾಣಿಸೋ ಥರ ನೀವು ಹಾಕ್ಕೊಂಡು, ಈಗ ನಾವೇನು ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀವೋ ನಮ್ಗೆ ಪೈಪಿಂಗ್ ಅನ್ನೋದು ಕೈಗೆ ತಾಕುತ್ತಲ್ವ, ನಮಗೆ ಗೊತ್ತಾಗುತ್ತೆ ಎಲ್ಲಿದೆ ಪೈಪಿಂಗ್ ಅಂತ. ನೀಟಾಗಿ ಅದ್ರ ಪಕ್ಕನೇ ನೀಟಾಗಿ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಈ ಒಂದು ಬ್ಲೌಸ್ ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಸ್ಟಿಚ್ ಮಾಡ್ಕೊಂಡು ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಸೊ ಒಂದೇ ಥರ ಬ್ಲೌಸಸ್ ಹಾಕ್ತಾಯಿದ್ರೆ ನಿಮಗೂ ಸ್ವಲ್ಪ ಬೋರ್ ಅನಿಸುತ್ತೆ, ಒಂದೇ ಡಿಸೈನ್ ಹಾಕ್ತಿದ್ರೆ. ಸೊ ಸಮ್ ಚೇಂಜ್ ನೀವು ಈ ರೀತಿಯೂ ನೀವು ಕಟ್ ಮಾಡಿಕೊಂಡು ನೋಡ್ಬೋದು. ಸೊ ಇದನ್ನು ನೀಟಾಗಿ ಈ ರೀತಿ ನಾವು ಪ್ರೆಸ್ ಮಾಡ್ಕೊಳ್ಳಿ, ಲೈನಿಂಗ್ ಕಡೆಗೆ ಪ್ರೆಸ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಪೈಪಿಂಗ್ ಪಕ್ಕನೇ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೋಬೇಕು. ಪೈಪಿಂಗ್ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಬರಬಾರ್ದು. ಆ ರೀತಿ ಬಂದರೆ ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿರಲ್ಲ, ಚೆನ್ನಾಗಿ ಕಾಣಿಸಲ್ಲ.
ಸೊ ಹಾಗಾಗಿ ನೀವು ಪೈಪಿಂಗ್ ಪಕ್ಕನೇ ಸ್ಟಿಚ್ ಅನ್ನೋದು ಬರಬೇಕಾಗತ್ತೆ. ಈ ನ್ಯಾಚಸ್ ಅನ್ನೋದು ಕಂಪಲ್ಸರಿ. ನೋಡಿ, ಕೂಳೆನೂ ಲೈನಿಂಗ್ ಕಡೆ ಇಟ್ಕೊಂಡು ಒಂದ್ಸಲ ಈ ರೀತಿ ಪ್ರೆಸ್ನ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಟರ್ನ್ ಆಗುತ್ತೆ. ನೋಡಿ ಈ ರೀತಿ. ಈಗ ನೀಟಾಗಿ ನಾನು ಪೈಪಿಂಗ್ ಪಕ್ಕನೇ ಸ್ಟಿಚ್ನ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು. ನೆಕ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ನಿಮಗೆ ಫ್ರಂಟ್ ಶೇಪಲ್ಲಿ ಎಷ್ಟು ಬ್ರಾಡಾಗಿ ಬಂದಿದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸ್ ಡಿಸೈನು. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ರೀತಿ ನೀಟಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋಗೆ. ಮತ್ತು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಈಗ ಕಲಿತಾ ಇರೋರಿಗೆ ಅಂದರೆ ಖಂಡಿತವಾಗೂ ಈ ಒಂದು ಲಿಂಕ್ನ ಶೇರ್ ಮಾಡಿ. ನೋಡಿ, ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಎಕ್ಸ್ಟ್ರಾ ಕ್ಲಾತ್ನೆಲ್ಲ ನಾನು ಮತ್ತೆ ಕಟ್ ಮಾಡ್ಕೊಳ್ತೀನಿ. ಈಗ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈ ಜಾಯಿಂಟ್ ಇರೋದನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಓಪನ್ ಮಾಡಿಕೊಂಡು ನೋಡಿ ಎಲ್ಲಿಗೆ ಸೆಟ್ ಆಗುತ್ತೋ ಅಲ್ಲಿ ನಾನು ಅದು ಕ್ರಾಸಾಗಿ ಕಟ್ ಮಾಡಿದ್ನಲ್ಲ ಇದು ಸೆಟ್ ಆಗುತ್ತೆ. ಸೊ ಇದನ್ನು ನೀಟಾಗಿ ಈ ರೀತಿ ಪ್ಲೇಸ್ನ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಸ್ನ ಮಾಡ್ಕೊಂಡು ನೀಟಾಗಿ ನಾವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ವಿಸಿಬಲ್ ಆಗಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇನ್ವಿಸಿಬಲ್ ಕೂಳೆ ಅನ್ನೋದು ಹೊರಗೆ ಬರೋ ಥರನೇ ಅಟ್ಯಾಚ್ ಮಾಡ್ತಾ ಇರೋದು. ಸೊ ಇನ್ವಿಸಿಬಲ್ ಥರ ಏನು ಅಟ್ಯಾಚ್ ಮಾಡ್ತಾಯಿಲ್ಲ. ಸೊ ಈ ಥರ ಅಟ್ಯಾಚ್ ಮಾಡಿದ್ರೂ ಚೆನ್ನಾಗೇ ಇರುತ್ತೆ ನೋಡಿ. ಬಟ್ ನಿಮಗೆ ಓವರ್ಲಾಕ್ ಇದ್ದರೆ ನೀವು ವಿಸಿಬಲ್ ಆಗಿ ಅಟ್ಯಾಚ್ ಮಾಡ್ಕೊಂಡು ಓವರ್ಲಾಕ್ ಮಾಡಿಕೊಂಡ್ರೆ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಓವರ್ಲಾಕ್ ಮಿಷಿನ್ ಇಲ್ಲ ಅಂದರೆ ನೀವು ಇನ್ವಿಸಿಬಲ್ ಆಗೇ ಕೊಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ, ವಿಸಿಬಲ್ ಆಗೇ ಕೊಡ್ತಿದ್ದೀನಲ್ಲ ನಾನು. ಸೊ ನಾನು ಕಿನಾರೆ ಸ್ಟಿಚ್ ಹಾಕಿಲ್ಲ ಬಾಟಮಲ್ಲಿ, ಆಗಲೇ ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ವೀಡಿಯೋಸ್ ನೋಡಿ ಕಮೆಂಟ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ವೀಡಿಯೋ ನೋಡ್ತಾ ಇರಿ, ನಿಮಗೂ ಯೂಸ್ ಆಗುತ್ತೆ, ನಮಗೂ ಯೂಸ್ ಆಗುತ್ತೆ. ನೀಟಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿಕೊಂಡೆ. ನೋಡಿ, ಹ್ಯಾಂಡ್ಸ್ಗೂ ಅಷ್ಟೇ ನಾನು ಒಂದು ಸಲ ಐರನ್ ಮಾಡ್ಕೊಂಡು ಬಂದೆ. ಅದನ್ನ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಪೀಸಸ್ನೂ ನಾನು ಅಟ್ಯಾಚ್ ಮಾಡಿಕೊಂಡೆ. ನೋಡಿ, ಬ್ಯಾಕ್ ಪಾರ್ಟು ಅಷ್ಟೇ ಒನ್ಸ್ ನಾನು ಐರನ್ ಮಾಡ್ಕೊಂಡು ಬಂದೆ. ಐರನ್ ಮಾಡಿಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ರಿಂಕಲ್ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೀವು ಒಂದು ಸಲ ಐರನ್ ಮಾಡ್ಕೊಂಬಿಟ್ರೆ ನೀಟಾಗಿ ನಿಮ್ಗೆ ಯಾವುದೇ ರೀತಿ ರಿಂಕಲ್ ಬರೋಲ್ಲ. ನೋಡಿ, ಎಲ್ಲ ಮೇನ್ ಫ್ಯಾಬ್ರಿಕ್ನ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡೆ. ಈಗ ಫ್ರಂಟ್ ಪಾರ್ಟ್ ನೋಡಿ ನೆಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ನಾನು ಡಾಟ್ಸ್ನ ಸ್ಟಿಚ್ ಮಾಡ್ತೀನಿ. ಡಾಟ್ನ ಸ್ಟಿಚ್ ಪರ್ಫೆಕ್ಟಾಗಿ ನೀವು ಡಾಟ್ಸ್ನ ಸ್ಟಿಚ್ ಮಾಡಬೇಕಾಗತ್ತೆ. ನಿಮಗೆ ಕಪ್ ಶೇಪ್ ಚೆನ್ನಾಗಿ ಬರಬೇಕು ಅಂದರೆ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ಳಿ. ನೋಡಿ, ಕಪ್ ಶೇಪ್ ಅನ್ನೋದು ನಿಮಗೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೋಡ್ಬೋದು ನೀವೇ. ಎರಡೂ ಕಡೆ ಸೇಮ್ ಅದೇ ರೀತಿ ನಾನು ಡಾಟ್ನ ಸ್ಟಿಚ್ ಮಾಡ್ಕೊಳ್ತೀನಿ. ನೀವು ಒಂದೇ ಈವನ್ನಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೈಡ್ಸು ನೋಡಿ, ಇಲ್ಲಿ ಸ್ವಲ್ಪ ನನಗೆ ವೇರಿಯೇಷನ್ ಬರ್ತಿದೆ. ಇನ್ನೊಂದು ಪಾಯಿಂಟಷ್ಟು ನಾನು ಸ್ಟಿಚ್ನ ಹಾಕ್ಕೊಂಡೆ. ಈಗ ಕರೆಕ್ಟಾಗಿ ಬರುತ್ತೆ. ಸೈಡ್ಸು ಮತ್ತು ಆರ್ಮೋಲ್ ಎಲ್ಲ ಚೆನ್ನಾಗಿ ಬಂತು. ಈಗ ನಾನು ಇದಕ್ಕೆ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ತೀನಿ. ಇದು ವಿಸಿಬಲ್ಲಾಗಿ ಅಟ್ಯಾಚ್ ಮಾಡ್ತೀನಿ ಅನ್ನಲ್ಲ, ಸೊ ವಿಸಿಬಲ್ಲಾಗಿ ನಾನಿಲ್ಲಿ ಅಟ್ಯಾಚ್ನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸ್ ಡಿಸೈನು. ಒಂದು ಸಲ ನೀವು ಕೂಡ ಸ್ಟಿಚ್ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನಾನು ಕಟ್ಟಿಂಗು ಸ್ಟಿಚಿಂಗು ಒಂದೇ ವೀಡಿಯೋದಲ್ಲಿ ಹಾಕೋದ್ರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ನಾನು. ಸೊ ಯಾಕಂದರೆ ಕಟ್ಟಿಂಗ್ ವೀಡಿಯೋ ಒಂದು ಕಡೆ, ಸ್ಟಿಚಿಂಗ್ ವೀಡಿಯೋ ಒಂದು ಕಡೆ ಹಾಕಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಎರಡೂ ಒಟ್ಟಿಗೆ ಹಾಕ್ತೀನಿ. ವೀಡಿಯೋ ಲೆಂತ್ ಆದರೂ ಪರವಾಗಿಲ್ಲ, ತುಂಬಾ ಯೂಸ್ಫುಲ್ ಆದ ವೀಡಿಯೋ. ನೀವು ನೀಟಾಗಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದ್ರಿಂದ ನೀವು ಸುಮಾರಷ್ಟು ವಿಷಯಗಳನ್ನು ತಿಳ್ಕೊಬೋದು. ಸೊ ನೀವು ಸ್ಟಿಚ್ ಮಾಡೋದಕ್ಕೆ ಐಡಿಯಾಸ್ ಅನ್ನೋದು ಬರುತ್ತೆ. ನೋಡಿ, ನಿಮಗೆ ನೆಕ್ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಈಗ ನಾನು ಅದಕ್ಕೆ ಉಕ್ಪಟ್ಟೆ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಉಕ್ಪಟ್ಟೆ ಐಪಟ್ಟಿಗೆ ನಾನು ನೋಡಿ ಇದಕ್ಕೆ ಐಪಟ್ಟಿಗೆ ಲೈನಿಂಗ್ನ ಕೂಡ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು ನಾನು ಐಪಟ್ಟಿನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ರೀತಿ ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಅಟ್ಯಾಚ್ ಮಾಡಿಕೊಂಡು ಐಪಟ್ಟಿನ ಸ್ಟಿಚ್ ಮಾಡ್ತಾ ಇರೋದು. ಆ ಒಂದು ಶೇಪ್ ಬೆಲ್ಟ್ದು ಮೇಲಕ್ಕೆ ಕೂಳೆ ಅನ್ನೋದು ಫೋಲ್ಡ್ ಮಾಡ್ಕೊಳ್ಳಿ. ನಿಮಗೆ ಚೆನ್ನಾಗಿ ಬ್ಲೌಸ್ ಅನ್ನೋದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೋಡಿ, 1/2 ಇಂಚ್ ಫೋಲ್ಡ್ ಮಾಡಿದೆ, ಒಂದು ಸ್ಟಿಚ್ ಹಾಕ್ಕೊಂಡು ಇಲ್ಲಿ ನೀಟಾಗಿ ಫೋಲ್ಡ್ನ ಮಾಡ್ಕೋಬೇಕು. ಯಾಕಂದರೆ ನಮಗೆ ಸ್ವಲ್ಪನೂ ವೇರಿಯೇಷನ್ ಬರಬಾರ್ದು. ಬ್ಲೌಸ್ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರಬೇಕು. ಮೇಲೇನೂ ಅಷ್ಟೇ ನೀವು ನೀಟಾಗಿ ಫೋಲ್ಡ್ನ ಮಾಡಿಕೊಂಡು ಸ್ಟಿಚ್ನ ಮಾಡೋದ್ರಿಂದ
ನಿಮ್ಗೆ ಬ್ಲೌಸ್ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನೀಟಾಗಿ ನಾನು ಫೋಲ್ಡ್ನ ಮಾಡಿಕೊಂಡೆ. ಈಗ ಉಕ್ಪಟ್ಟಿನ ಸ್ಟಿಚ್ ಮಾಡಬೇಕು. ಉಕ್ಪಟ್ಟಿಗೆ ನಾನು ಲೈನಿಂಗ್ ಕ್ಲಾತ್ನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಡಬಲ್ ಫೋಲ್ಡ್ನ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಡಾಟ್ ಹತ್ರ ಒಂದು ಸ್ವಲ್ಪ ಫ್ರಿಲ್ನ ಇಟ್ಕೊಳ್ಳಿ, ಒಂದು ಚಿಕ್ಕದು. ನಿಮಗೆ ಚೆನ್ನಾಗಿ ಬಟ್ಟೆ ಎಳೆದಂಗೆ ಬರಲ್ಲ. ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಚಿಕ್ಕದಾಗಿ ಫ್ರಿಲ್ನ ಇಟ್ಕೊಂಡ್ರೆ ನೋಡಿ, ಮೇಲೇನು ಫೋಲ್ಡ್ ಮಾಡೋ ಕ್ಲಾತ್ನ ಬಿಟ್ಟೆ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ನೋಡಿ ನೀವೇ ನೋಡ್ತಿರ್ಬೋದು ನೆಕ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ ಅಂತ. ಈ ರೀತಿ ನೆಕ್ ಶೇಪ್ ಅನ್ನೋದು ಬಂದಿದೆ. ಸೊ ಈಗ ನಾನು ಇದಕ್ಕೆ ಬ್ಯಾಕ್ ಪಾರ್ಟ್ನ ತೊಗೊಂಡು ನೋಡಿ ಈ ರೀತಿ ಉಲ್ಟಾ ಹಾಕ್ಕೊಂಡು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಶೋಲ್ಡ್ರನ್ನ ಅಟ್ಯಾಚ್ ಮಾಡೋದು ತುಂಬಾ ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡಬೇಕು. ಸ್ವಲ್ಪ ಹಿಂದೆ ಮುಂದೆ ಆ ಥರ ಬರಬಾರ್ದು, ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಬರೋ ಥರ ನಾವು ಸ್ಟಿಚ್ನ ಹಾಕ್ಕೋಬೇಕು. ನೋಡಿ ಈ ರೀತಿ ನಾನು ಅಷ್ಟು ಹುಷಾರಾಗಿ ಹಾಕಿದ್ರು ನನಗೆ ಸ್ವಲ್ಪ ಹಿಂದೆ ಮುಂದೆ ಆಯಿತು ಈ ಕಡೆ. ನೋಡಿ ಇದು ಕರೆಕ್ಟಾಗಿ ಬಂತು. ಇದು ಸ್ವಲ್ಪ ಲೆಫ್ಟ್ ಸೈಡ್ದು ಸ್ವಲ್ಪ ನನಗೆ ಮುಂದಕ್ಕಾಗೋಯ್ತು. ಹಾಗಾಗಿ ನಾನು ಅದನ್ನ ರಿಮೂವ್ ಮಾಡ್ತಾಯಿದ್ದೀನಿ. ರಿಮೂವ್ ಮಾಡಿ ಇನ್ನೊಂದು ಸಲ ಸ್ಟಿಚ್ನ ಹಾಕ್ಕೊಳ್ತೀನಿ. ಸೊ ನಿಮಗೆ ಶೋಲ್ಡರ್ ಅಟ್ಯಾಚ್ ಫಿನಿಶಿಂಗ್ ಚೆನ್ನಾಗಿ ಬಂದಿಲ್ಲ ಅಂದರೆ ನಿಮಗೆ ಬ್ಲೌಸ್ ಅನ್ನೋದು ಚೆನ್ನಾಗಿ ಕಾಣಲ್ಲ. ಅದು ಮಾತ್ರ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿ ನಿಮಗೆ ಕೂಳೆ ಕಾಣಿಸ್ತಿದ್ದಿಲ್ಲ, ಇದನ್ನ ಒಂಚೂರು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ದಾರ ಏನಾದರೂ ಕಾಣಿಸ್ತಿದ್ರೆ ಅದನ್ನ ಕಟ್ ಮಾಡ್ಕೊಳ್ಳಿ. ಈಗ ಶೋಲ್ಡ್ರನ್ನ ನಾನು ಓವರ್ಲಾಕ್ ಮಾಡ್ಕೊಂಡು ಬಂದೆ. ನೋಡಿ ಈ ರೀತಿ ಕಾಣಿಸ್ತಿದೆ. ಈಗ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ. ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀಟಾಗಿ ಒಂದು ಸಲ ಸೆಟ್ ಮಾಡ್ಕೊಳ್ಳಿ. ಬಟ್ಟೆನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಶೋಲ್ಡರ್ ಅನ್ನೋದು ಕರೆಕ್ಟಾಗಿ ಬರ್ತಿದೆಯಾ ಅಂತ. ಮತ್ತು ಈ ಸ್ಲೀವ್ಸ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರ್ತಿದೆಯಾ ಅಂತ. ನೋಡಿ ನಂಗೆ ಕರೆಕ್ಟಾಗಿ ಬರ್ತಿದೆ. ನಾನು ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ಬಟ್ಟೆನ ಎಳಿಬಾರ್ದು. ನ್ಯಾಚ್ ಟು ನ್ಯಾಚ್ ಪಾಯಿಂಟು ಬರೋ ಥರ ನೋಡಿಕೊಂಡು ನೀವು ಸ್ಟಿಚ್ನ ಹಾಕ್ಕೋಬೇಕು. ಈ ರೀತಿ ನೋಡಿ ಸ್ವಲ್ಪನೂ ನಮಗೆ ವೇರಿಯೇಷನ್ ಅನ್ನೋದು ಬಂದಿಲ್ಲ. ನೀವು ನಾನು ಕಟ್ ಮಾಡಿದ ಮೆಥಡಲ್ಲಿ ನೀವು ಕಟ್ ಮಾಡಿದ್ರೆ ಖಂಡಿತ ವೇರಿಯೇಷನ್ ಅನ್ನೋದು ಬರಲ್ಲ ಈ ಒಂದು ಬ್ಲೌಸ್ ಡಿಸೈನ್ಗೆ. ನೋಡಿ ಈಗ ಇನ್ನೊಂದು ಕಡೆ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಕೂಡ ಅಷ್ಟೇ ಯಾವುದೇ ರೀತಿ ವೇರಿಯೇಷನ್ ಬಂದಿಲ್ಲ. ಪರ್ಫೆಕ್ಟಾಗಿ ನಮಗೆ ಸ್ಲೀವ್ಸ್ ಅನ್ನೋದು ಮ್ಯಾಚ್ ಆಗ್ತಿದೆ. ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ನಾನು ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ಈ ಒಂದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಅಟ್ಯಾಚ್ ಮಾಡಿದ್ದಾಯಿತು. ಇದಕ್ಕೆ ನಾನು ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ನ ಮಾಡ್ಕೊಳ್ತೀನಿ. ನೋಡಿ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ಸೈಡ್ ಫಿಟ್ಟಿಂಗ್ನ ಕೊಡೋದು. ನೋಡಿ ಫ್ರಂಟ್ ಪಾರ್ಟ್ ನನಗೆ ಸ್ವಲ್ಪ ಜಾಸ್ತಿ ಬರ್ತಿದೆ. ನಾನಿಲ್ಲಿ ಶೇಪ್ ಬೆಲ್ಟ್ ಕಡೆಗೆ ಅಟ್ಯಾಚ್ ಮಾಡಿದೆ. ಆಮೇಲೆ ಒಂದು ಚಿಕ್ಕದಾಗಿ ಡಾಟ್ನ ಸ್ಟಿಚ್ ಮಾಡಿಕೊಂಡೆ. ಈ ಸೈಡ್ಸ್ ಫಿಟ್ಟಿಂಗ್ ಕೊಡಬೇಕಾದ್ರೆ ನಿಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಜಾಸ್ತಿ ಬಂದರೆ ನೀವು ಡಾಟಾಗಿ ಕನ್ವರ್ಟ್ ಮಾಡ್ಕೋಬೋದು. ಅದೇನು ಪ್ರಾಬ್ಲಮ್ ಆಗಲ್ಲ ನಿಮಗೆ. ನೋಡಿ ಈ ರೀತಿ ಡಾಟಾಗಿ ಕನ್ವರ್ಟ್ ಮಾಡಿಕೊಂಡೆ. ಈ ರೀತಿ ಮಾಡಿದ್ದಾದಮೇಲೆ ನಾನು ಲೈನಿಂಗ್ ಬ್ಲೌಸ್ ಅಳತೆ ಬ್ಲೌಸ್ನ ತೊಗೊಂಬಂದು ಮೆಷರ್ಮೆಂಟ್ನ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಸ್ವಲ್ಪ ಲೂಸಿಂಗ್ ಕೇಳಿದರು, ಈ ಬ್ಲೌಸ್ಗಿಂತ ಲೂಸಾಗಿ ಸ್ವಲ್ಪ ಸ್ಟಿಚ್ ಮಾಡಿ ಅಂತ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಲೂಸಿಂಗ್ನ ಹ್ಯಾಡ್ ಮಾಡಿ ಸೈಡ್ ಫಿಟ್ಟಿಂಗ್ನ ಕೊಡ್ತಿದ್ದೀನಿ. ನೋಡಿ ಈ ರೀತಿ ನೀಟಾಗಿ ಫಿನಿಶಿಂಗ್ ಸಮೇತ. ಇದು ಸೈಡ್ ಫಿಟ್ಟಿಂಗ್ ಕೊಡಬೇಕಾದ್ರೂ ಅಷ್ಟೇ ವೇರಿಯೇಷನ್ ಬರಬಾರ್ದು. ನಿಮ್ಗೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಮೇಲೆ ಕೆಳಗಡೆ ಆ ಥರ ಬರದೇ ಇರೋ ಥರ ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಇನ್ನೊಂದು ಸ್ಲೀವ್ನು ನಾನು ಫಿಟ್ಟಿಂಗ್ ಅನ್ನೋದು ಕೊಡ್ತಿದ್ದೀನಿ. ನೋಡ್ತಿರ್ಬೋದು ನೀವು ಮಾರ್ಜಿನ್ ಹಾಕಿದ್ನಲ್ಲ ಆ ಲೈನ್ ಮೇಲೇ ಸ್ಟಿಚ್ ಅನ್ನೋದು ಬರ್ತಾಯಿದೆ. ಎಕ್ಸಸ್ ಇದ್ದರೆ ಕಟ್ ಮಾಡ್ಕೊಳ್ಳಿ ಫ್ಯಾಬ್ರಿಕ್ನ. ಸೊ ಈಗ ಒಂದು ಸಲ ವೇಸ್ಟ್ನ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡ್ರೆ ಎಷ್ಟು ಜಾಸ್ತಿ ಬರ್ತಿದೆ ಅಂತ ನೋಡ್ಕೊಳ್ಳಿ. ಸೊ ನೋಡಿಕೊಂಡು ನೀವು ಡಾಟ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಡಾಟ್ನ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಅವರು ಸ್ವಲ್ಪ 1/2 ಇಂಚ್ ಲೂಸ್ ಕೇಳಿದ್ದಾರೆ. ನಾನೊಂದು ಸ್ವಲ್ಪ 1/2 ಇಂಚ್ ಲೂಸ್ ಅಷ್ಟೇ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಡಾಟ್ನ ನೀಟಾಗಿ ಸ್ಟಿಚ್ನ ಮಾಡಿಕೊಂಡೆ. ಈಗ ಫೈನಲಿ ವೇಸ್ಟ್ನ ಒಂದು ಸಲ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ ವೇಸ್ಟ್ನ ಚೆಕ್ ಮಾಡಿದ್ರೆ ನಮಗೆ ಒಂದು 1/4 ಇಂಚಷ್ಟು ಇಲ್ಲ 1/2 ಇಂಚಷ್ಟು ಲೂಸಿಂಗ್ ಬರ್ತಿದೆ.
ಅಷ್ಟು ಸಾಕು. ಈ ರೀತಿ ನಾವು ಇವಾಗ ಸೈಡ್ ಫಿಟ್ಟಿಂಗ್ನ ಕೊಡ್ತಿದ್ದೀನಿ ನೋಡಿ. ಎಕ್ಸ್ಟ್ರಾ ಒಂದು 3ರಿಂದ 4 ಸ್ಟಿಚ್ಚನ್ನ ಹಾಕ್ಕೊಂಡು ನೀಟಾಗಿ ಬ್ಲೌಸ್ನ ಫಿನಿಷ್ ಮಾಡ್ತಾಯಿದ್ದೀನಿ. ಈ ರೀತಿ ಫಿನಿಷ್ ಮಾಡ್ಕೊಂಡಿದ್ದಾದಮೇಲೆ ಓವರ್ಲಾಕ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಅನ್ನೋದು ರೆಡಿಯಾಗಿಬಿಡುತ್ತೆ. 3ರಿಂದ 4 ಸ್ಟಿಚ್ ಅಂತೂ ಕಂಪಲ್ಸರಿ ಹಾಕ್ಕೊಳ್ಳೇಬೇಕಾಗತ್ತೆ ನೀವು. ಈ ರೀತಿ ನೋಡಿ 3ರಿಂದ 4 ಸ್ಟಿಚ್ಚು ಕಂಪಲ್ಸರಿ ಎರಡೂ ಕಡೆನೂ ಹಾಕ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಓವರ್ಲಾಕ್ ಎಲ್ಲ ಆಯಿತು. ಫೈನಲಿ ನಿಮಗೆ ಬ್ಲೌಸ್ ಲುಕ್ ಅನ್ನೋದು ಈ ರೀತಿ ಕಾಣಿಸ್ತಿದೆ. ಈ ಬ್ಲೌಸು ಹೇಗೆ ಅನ್ನಿಸ್ತು ಮತ್ತು ಸ್ಟಿಚಿಂಗು ಒಂದು ಸಲ ನೀವು ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ನಡುವೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋ ಸ್ವಲ್ಪ ಲೇಟಾಗಿ ಬರ್ತಿದ್ದಾವೆ. ಯಾಕಂದರೆ ಹಬ್ಬದ ಸೀಸನ್ ಅಲ್ವಾ, ಹಾಗಾಗಿ ಸ್ವಲ್ಪ ಬ್ಯುಸಿ ಇರ್ತೀನಿ. ಹಾಗಾಗಿ ಸ್ವಲ್ಪ ವೀಡಿಯೋನೂ ತಡ ಆಗುತ್ತೆ, ಕ್ಷಮೆ ಇರಲಿ. ಸೊ ಇಷ್ಟು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.